ಎವ್ರಿವಾನ್, ಹೇಗಿದ್ರೆ ಎಲ್ಲರೂ. ಸೊ ಇವತ್ತು ನಾನು ಬೇಬಿ ಎಸೆನ್ಷಿಯಲ್ಸ್ ಅಂದರೆ ನೀವು ಇವಾಗ ಪ್ರೆಗ್ನೆಂಟ್ ಆಗಿರ್ಬೋದು, ಇಲ್ಲ ನಿಮ್ಮದು ಡೆಲಿವರಿ ಆಯಿತು, ಇವಾಗ ನಿಮಗೆ ಏನೆಲ್ಲ ಬೇಬಿದು ಐಟಮ್ಸ್ ತೊಗೋಬೇಕು ಅಂತೇಳಿ ಐಡಿಯಾ ಇರೋದಿಲ್ಲ. ಸೊ ಅಂಥವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದರೆ ನಾನು ಪ್ರೆಗ್ನೆಂಟ್ ಇರಬೇಕಿದ್ರೆ ನಾನು ಅನ್ನೆಸೆಸರಿ ಐಟಮ್ಸ್ನ ತುಂಬ ತೊಗೊಂಡಿಟ್ಟಿದ್ದೆ, ಅದೆಲ್ಲ ವೇಸ್ಟ್. ಇವಾಗ ಯಾರು ಅಷ್ಟು ಡೀಟೇಲಾಗಿ ಹೇಳಿರೋದಿಲ್ಲ. ಸೊ ನೀವು ಇವಾಗ ಪ್ರೆಗ್ನೆಂಟ್ ಆಗಿದ್ದರೆ ಎಲ್ಲ ಐಟಮ್ಸ್ನ ತೊಗೊಂಡು ಮುಂಚೆನೇ ಇಡಬೇಡಿ. ಯೂಶ್ವಲಿ ಯಾವಾಗ ಪ್ರೆಗ್ನೆಂಟ್ ಆಗಿರ್ತೀರಾ ನಾವು ಎಕ್ಸೈಟ್ಮೆಂಟಲ್ಲಿ ತುಂಬ ಅಂದರೆ ತುಂಬ ಐಟಮ್ಸ್ನ ತೊಗೊಂಡಿರ್ತೇವೆ. ಅದೆಲ್ಲ ತೊಗೊಂಡಿಡ್ಬೇಕಂತೇನೆ ಏನಿಲ್ಲ. ಸೊ ನಾನು ಏನೆಲ್ಲ ತೊಗೋಬೇಕು, ಇವಾಗ ನೀವು 9th ಮಂತ್ ಆಗಿದ್ದರೆ, ಇಲ್ಲ ನಿಮ್ಮದು ಡೆಲಿವರಿ ಆಯಿತು ಅಂತೇಳಿ ಅಂದ್ಕೊಳ್ಳಿ. ಇವಾಗ ನಿಮ್ಮದು ಡೆಲಿವರಿ ಆಗಿದೆ ಆದರೂ ನೀವು ಈ ವಿಡಿಯೋನ ನೋಡ್ಬೋದು, ಯಾಕಂದರೆ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ. ಎಂಡ್ ತನಕ ಈ ವಿಡಿಯೋ ನೋಡಿ. ಸೊ ನಾನು ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೇನೆ, ಯಾವುದೆಲ್ಲ ಬ್ರ್ಯಾಂಡಿದು ಯೂಸ್ ಮಾಡ್ತೇನೆ, ಮತ್ತು ನಾನು ಯಾವುದೆಲ್ಲ ತೊಗೊಂಡಿದ್ದೇನೆ, ಮತ್ತು ಯಾವುದು ತೊಗೊಂಡ್ರೆ ಒಳ್ಳೆಯದು, ಯಾವುದು ತೊಗೋಬೇಕಂತೇಳಿ ಅವಶ್ಯಕತೆನೇ ಇರೋದಿಲ್ಲ, ಎಲ್ಲನೂ ಹೇಳ್ತೇನೆ. ನಾನು ಕನ್ಫ್ಯೂಷನ್ ಆಗಬಾರ್ದಂತೇಳಿ ಎಲ್ಲನೂ ಬರ್ಕೊಂಡಿಟ್ಟಿದ್ದೇನೆ. ಸೊ ಅಂದರೆ ಬರ್ಕೊಂಡಿಟ್ಟಿದ್ದೇನೆ. ಇವಾಗ ನಿಮಗೆ ಬೇಬಿ ಮಲಗಬೇಕಿದ್ರೆ ಯಾವ ಥಿಂಗ್ಸ್ ಬೇಕು, ಇವಾಗ ಬೇಬಿ ಡೈಪರ್ ಚೇಂಜ್ ಮಾಡಬೇಕಿದ್ರೆ ಯಾವುದೆಲ್ಲ ಥಿಂಗ್ಸ್ ಬೇಕು, ಸ್ನಾನ ಮಾಡಿಸ್ಬೇಕಿದ್ರೆ, ಆಯಿಲ್ ಮಸಾಜ್ ಮಾಡಬೇಕಿದ್ರೆ ಯಾವುದೆಲ್ಲ ಥಿಂಗ್ಸ್ ಬೇಕು, ಸ್ವಾಡಲ್ ಮಾಡಬೇಕಿದ್ರೆ, ಮತ್ತು ಇವಾಗ ಹಾಲು ಕೊಡಬೇಕಿದ್ರೆ ಯಾವುದೆಲ್ಲ ಥಿಂಗ್ಸ್, ಹೀಗೆ ನಾನು ಕ್ಯಾಟಗರಿ ವೈಸ್ ಮಾಡಿಟ್ಟಿದ್ದೇನೆ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಇದರಿಂದ ನಿಮಗೆ ಯಾವ ಪ್ರಾಡಕ್ಟ್ಸ್ ಮಿಸ್ ಆಗೋದಿಲ್ಲ. ಸೊ ನಾನಿವಾಗ ಸ್ಟಾರ್ಟ್ ಮಾಡ್ತೇನೆ ಬೇಬಿದು ಬಟ್ಟೆಯಿಂದ. ಓಕೆ, ನಾನಿಲ್ಲಿ ಎಕ್ಸಾಂಪಲ್ಗೆ ತೋರಿಸ್ಲಿಕ್ಕೆ ನಿಮಗೆ ಇಟ್ಟಿದ್ದೇನೆ. ನೀವು ಬಟ್ಟೆನ ಇದೇ ಥರ ತಗೋಬೋದು. ಫಸ್ಟಿಗೆ ನೀವು ಈ ಥರದ್ದು ಫುಲ್ ಸ್ಲೀವ್ ಇದು ಬಟ್ಟೆ ತಗೊಳ್ಳಿ. ಇದು 0 to 3 months ನ್ಯೂ ಬಾರ್ನಿಗೆ. ನಿಮಗೆ ಅದರಲ್ಲಿ ಮಂತ್ಸ್ ಬರ್ದಿರ್ತಾರೆ ಎಲ್ಲ ಬಟ್ಟೆ ಮೇಲೆ, ಅದನ್ನು ನೀವು ಕೇರ್ಫುಲ್ ಆಗಿ ಚೆಕ್ ಮಾಡಬೇಕು. ದೊಡ್ಡ ಬಟ್ಟೆ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಯಾವತ್ತು ನ್ಯೂ ಬಾರ್ನ್ ಇದೆ ತಗೊಳ್ಳಿ. ಈ ಥರ ಲೂಸ್ ಬಟ್ಟೆ ತಗೋಬೇಡಿ. ನ್ಯೂ ಬಾರ್ನ್ ಇದೆ ತಗೊಳ್ಳಿ, ಯಾಕಂದರೆ ತುಂಬ ವಾರ್ಮ್ ಆಗಿಡಬೇಕಾಗುತ್ತೆ. ಸೊ ನೀವು ನ್ಯೂ ಬಾರ್ನ್ ಇದು ಬಟ್ಟೆ ತಗೊಳ್ಳಿ. ಇದು ಈಟನ್ ಬ್ರ್ಯಾಂಡ್ ಇದ್ದು 0 to 3 months ನೀವು ನೋಡ್ಬೋದು. ಇದರಲ್ಲಿ ಎಂತ ಅಂತ ಹೇಳಿದರೆ, ಇಲ್ಲಿ ಕೆಳಗಡೆ ಕಾಲು ಕವರ್ ಇರುತ್ತೆ, ಇದರಲ್ಲಿ ಕಾಲು ಔಟ್ಸೈಡ್ ಇರೋದಿಲ್ಲ ಅವ್ರದ್ದು. ಆಮೇಲೆ ಕೈ ಇಲ್ಲಿ ಓಪನ್ ಇದೆ, ಬಟ್ ಇದನ್ನು ನಾವು ಕ್ಲೋಸ್ ಮಾಡ್ಬೋದು. ಈ ಥರ ಕ್ಲೋಸ್ ಮಾಡಿದರೆ ಕ್ಲೋಸ್ ಆಗುತ್ತೆ, ಅವರಿಗೆ ಗ್ಲೌಸ್ ಥರ ಆಗುತ್ತೆ. ಸೊ ಗ್ಲೌಸ್ ಹಾಕ್ಬೇಕಂತೇನಿ ಸಹ ಇಲ್ಲ, ಅಂದರೆ ಮಿಟನ್ ಹಾಕ್ಬೇಕಂತೇನಿ ಇಲ್ಲ. ಈ ಥರದ ಬಟ್ಟೆ ತಗೊಳ್ಳಿ, ಇದು ಕಂಪಲ್ಸರಿ. ಈ ಬಟ್ಟೆ ಇದನ್ನು ನೀವು ನೋಡ್ಬೋದು. ಇದು ಇವಾಗ ಇವನ್ಗೆ ಇದು ಆಗೋದೇ ಇಲ್ಲ, ಯಾಕಂದರೆ ಇವಾಗ ಅವ್ನು 4th month. ಸೊ ಅವನಿಗೆ ಇವಾಗ 3 to 6 month ಇದು ಬಟ್ಟೆ ನಾವು ತೊಗೊಂಡಿದ್ದೇವೆ. ಸೊ ಇದೆಲ್ಲ ಬಟ್ಟೆ ಇವಾಗ ವೇಸ್ಟ್, ಇದೆಲ್ಲ ಅವನಿಗೆ ಆಗೋದಿಲ್ಲ, ತುಂಬ ಟೈಟ್ ಆಗುತ್ತೆ. ಮತ್ತು ಅವ್ರದ್ದು ಕಾಲು ಸಹ ಅಂದರೆ ಅವರು ಗ್ರೋ ಆಗೋ ಕಾರಣ ಈ ಬಟ್ಟೆ ಎಲ್ಲ ಆಮೇಲೆ ಆಗೋದಿಲ್ಲ. ಸೊ ಜಾಸ್ತಿ ಬಟ್ಟೆ ತೊಗೋಬೇಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 5 to 6 ಪೀಸಸ್ನ ಇಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ತೊಗೋಬೇಡಿ, ಅದು ವೇಸ್ಟೇ. ಮತ್ತು ನೀವು ಅದನ್ನು ವಾಶ್ ಮಾಡಿ ರಿಯೂಸ್ ಮಾಡ್ಬೋದು. ಆಫ್ಕೋರ್ಸ್ ಇವಾಗ ನೀವು ಇವತ್ತಿಗೆ 3 ಬಟ್ಟೆ ಯೂಸ್ ಆದರೆ ನಾಳೆಗೆ ಇನ್ನೂ ಎಕ್ಸ್ಟ್ರಾ 3 ಇರುತ್ತೆ. ಕೆಲವೊಮ್ಮೆ ಆಕ್ಸಿಡೆಂಟ್ಲಿ ಇವಾಗ ವಾಮಿಟ್ ಮಾಡಿದ, ಇಲ್ಲ ಏನಾದರೂ ಆಯಿತು ಅಂತ ಹೇಳಿದರೆ ಎಕ್ಸ್ಟ್ರಾ ಬಟ್ಟೆ ಹೋಗ್ಬೋದು. ಬಟ್ ವಾಶ್ ಮಾಡಿದರೆ ಬೇಗ ಒಣಗತ್ತೆ. ಸೊ ಜಾಸ್ತಿ ಬಟ್ಟೆ ಇಡಬೇಕಂತೇನಿಲ್ಲ. ಸೊ 6 to 7 ಮ್ಯಾಕ್ಸ್ ಅಂದರೆ 5 to 6 ತನಕ ಇಡಿ. ಸೊ ಇದು ಒಂದು ಬಟ್ಟೆ ಕಂಪಲ್ಸರಿ. ಫಸ್ಟ್ 2 ಮಂತಲ್ಲಿ ನ್ಯೂ ಬಾರ್ನ್ ಬೇಬೀಸ್ನ ವಾರ್ಮ್ ಆಗಿಡಬೇಕಾಗುತ್ತೆ. ಅವ್ರದ್ದು ಕೈ, ಅವ್ರದ್ದು ಕಾಲು, ಅವ್ರದ್ದು ಕಿವಿ ಎಲ್ಲನೂ ಕವರ್ ಮಾಡಿಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಚಿಕ್ಕ ಮಕ್ಕಳು 1 ರಿಂದ 2 ತಿಂಗಳು ತನಕ ಅನ್ಕೋತಾರೆ ಅವರು ನಮ್ಮ ಮದರಿದ್ದು ಹೊಟ್ಟೆಯಲ್ಲೇ ಇರ್ತಾರೆ ಅಂತೇಳಿ, ಮದರಿದ್ದು ಊಂಬಲ್ಲೇ ಇರ್ತಾರೆ ಅಂತೇಳಿ. ಸೊ ಅವರಿಗೆ ಆ ಫೀಲಿಂಗ್ನ ಕಂಟಿನ್ಯೂ ಮಾಡಿ ಕೊಡಬೇಕಾಗುತ್ತೆ. ಯಾಕಂದರೆ ಒಮ್ಮೆಲೆ ಆ ಮದರಿದ್ದು ಊಮಿಂದ ಔಟ್ಸೈಡ್ ಈ ಪ್ರಪಂಚಕ್ಕೆ, ಔಟ್ಸೈಡ್ ಇದ್ದು ಲೋಕಕ್ಕೆ ಬಂದಮೇಲೆ ಅವರಿಗೆ ಆ ಡಿಫ್ರೆನ್ಶಿಯೇಟ್ ಗೊತ್ತಾಗಬಾರ್ದು, ಆ ಡಿಫ್ರೆನ್ಸ್ ಆಗಬಾರ್ದು ಅಂತೇಳಿ ಅವ್ರನ್ನ ವಾರ್ಮ್ ಆಗಿಡಬೇಕಾಗುತ್ತೆ. ಸೊ ಈ ಥರದ್ದು ಬಟ್ಟೆ ಕಂಪಲ್ಸರಿಯಾಗಿ ತಗೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಮತ್ತು ಕೈ ಓಪನ್ ಇರೋದು, ಕಾಲು ಓಪನ್ ಇರೋದು, ಫ್ಯಾಷನ್ ರಿಲೇಟೆಡ್ ಆ ಥರ ಬಟ್ಟೆನ ತೊಗೊಳ್ಳಿಕ್ಕೆ ಹೋಗ್ಬೇಡಿ, ಅದೆಲ್ಲ ವೇಸ್ಟ್ ನಿಜವಾಗ್ಲೂ. ಅದೆಲ್ಲ ನೀವು ತೊಗೊಂಡ್ರು ಒಂದು ಫೋಟೋಶೂಟಿಗೆ ಯೂಸ್ ಆಗ್ಬೋದು, ಇಲ್ಲ ಫೋಟೋಸ್ ತೊಗೊಂಡು ನೀವು ಅದನ್ನು ಒಳಗಡೆ ಇಡಬೇಕಾಗುತ್ತೆ. ನಾವು ತೊಗೊಂಡಿದ್ವಿ ಒಂದು 2-3 ಬಟ್ಟೆ ಆ ಥರದ್ದು ಇತ್ತು, ಬಟ್ ಅದೆಲ್ಲ ವೇಸ್ಟ್. ಅದನ್ನು ಜಸ್ಟ್ ಫೋಟೋಶೂಟಿಗೆ ಯೂಸ್ ಮಾಡಿದ್ದೇವೆ. ಸೊ ಅಂಥದ್ದೆಲ್ಲ ಬಟ್ಟೆ ತೊಗೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಇದರಿಂದೂ ಫೋಟೋಶೂಟ್ ಮಾಡ್ಬೋದು, ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ಡಿಸೈನ್ಸ್ ಬರುತ್ತೆ. ಸೊ ಇಂಥ ಬಟ್ಟೆನ ತೊಗೊಳ್ಳಿ. ಫುಲ್ ಕವರ್ ಇರಬೇಕು ಕೈ ಮತ್ತು ಕಾಲು. ಅದಾದಮೇಲೆ
ಇದು ಇನ್ನೊಂದು ಬಟ್ಟೆ. ಇದು ಎಂತ ಅಂತ ಹೇಳಿದರೆ ಜಸ್ಟ್ ಇಷ್ಟೇ, ಅಂದರೆ ಇಲ್ಲಿ ಕೈ ಸಹ ನಿಮಗೆ ಬರುತ್ತೆ, ಇದು ವಿತ್ ಸ್ಲೀವ್ ಬರುತ್ತೆ, ಅಂಥದ್ದು ಸಹ ಬಟ್ಟೆ ಇದೆ ವಿತ್ ಸ್ಲೀವ್, ಇಂಥದ್ದು ಸೇಮ್. ಈ ಬಟ್ಟೆ ಯಾಕಂತ ಹೇಳಿದರೆ ಇವಾಗ ಇವಾನಿದ್ದು ಕೇಸಲ್ಲಿ ಅವನು 3 ವೀಕ್ಸ್ ತನಕ ICU ಇದ್ದ. ಸೊ ನಮಗೆ ಹಾಸ್ಪಿಟಲ್ ಅವರೇ ರಿಕ್ವೆಸ್ಟ್ ಮಾಡಿದರು ಇನ್ನರ್ಸ್ನ ತಗೊಂಡು ಬನ್ನಿ ಅಂತೇಳಿ. ಸೊ ಈ ಥರದ್ದು ಇನ್ನರ್ಸ್ನ ನಾವು ತೊಗೊಂಡು ಹೋಗಿದ್ವಿ ಅವನಿಗೆ. ಸೊ ಇದರ ಮೇಲೆ ಅವರು ಪುನಃ ಈ ಥರದ ಬಟ್ಟೆಯನ್ನು ಕವರ್ ಮಾಡಿ ಅವನ್ನ ವಾರ್ಮ್ ಆಗಿಡ್ತಿದ್ರು. ಎಲ್ಲ ನಿಕ್ಕು ಬೇಬಿಸಿಗೆ, ICUಲಿರೋ ಎಲ್ಲ ಬೇಬಿಸಿಗೆ ಅವರು ಹಾಗೇನೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅವ್ರನ್ನ ವಾರ್ಮ್ ಆಗಿರ್ತಾರೆ, ಅವರಿಗೆ ಅದೇ ಫೀಲಿಂಗ್ ಕೊಡ್ತಾರೆ, ಅವ್ರದ್ದು ಮದರಿದ್ದು ವೋಮಲ್ಲಿ ಹೇಗೆ ಅವರು ವಾರ್ಮ್ ಆಗಿರ್ತಾರೆ ಅದೇ ಫೀಲಿಂಗ್ ಕೊಡ್ತಾರೆ. ಸೊ ನೀವು ಇನಿಷಿಯಲ್ ಡೇಸಲ್ಲಿ ಇಂಥದ್ದು ಬಟ್ಟೆನ ಕಂಪಲ್ಸರಿಯಾಗಿ ತಗೊಳ್ಳಿ. ಅದಾದಮೇಲೆ ಅಫ್ಕೋರ್ಸ್ ಮಿಟ್ಟನ್ಸ್ ತುಂಬ ಇಂಪಾರ್ಟೆಂಟ್, ಅವ್ರದ್ದು ಕೈ ಕವರ್ ಆಗಿರಬೇಕು. ಕೆಲವು ಬಟ್ಟೆಯಲ್ಲಿ ಇದು ಕವರ್ ಬರೋದಿಲ್ಲ ಕೈದು, ಈ ಬಟ್ಟೆಯಲ್ಲಿ ಇದ್ದ ಥರ, ಬಟ್ ಇದಕ್ಕೆ ಕ್ಲೋಸ್ ಮಾಡ್ಬೋದು ನಾವು ಕೈ. ಕೆಲವು ಬಟ್ಟೆದು ಕೈ ಬರೋದಿಲ್ಲ, ಅಂಥ ಕೇಸಲ್ಲಿ ನೀವು ಮಿಟ್ಟನ್ಸ್ನ ಇಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಮತ್ತು ಮಿಟ್ಟನ್ಸ್ ತೆಗೋಬೇಕಿದ್ರೆ ಇದು ಟೈಟ್ ಇರಬಾರ್ದು, ಇದ್ರ ಇಲಾಸ್ಟಿಕ್ ಕಂಫರ್ಟೇಬಲ್ ಆಗಿರಬೇಕು. ಸೊ ನೀವು ನೋಡ್ಕೊಂಡು ತಗೊಳ್ಳಿ. ಅದಾದಮೇಲೆ ಸಾರಿ ನಾನು ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಫಾಸ್ಟ್ ಆಗಿ ಹೇಳ್ತೇನೆ, ಯಾಕಂದರೆ ತುಂಬ ಬೇಬಿ ಎಸೆನ್ಷಿಯಲ್ಸ್ ಐಟಮ್ಸ್ನ ನಾನು ತೋರಿಸ್ಬೇಕಾಗ್ತದೆ. ಅದಾದಮೇಲೆ ನಮಗೆ ಬೇಕು ಸಾಕ್ಸ್ ತುಂಬ ಇಂಪಾರ್ಟೆಂಟ್. ಯೂಶ್ವಲಿ ಬಟ್ಟೆಯಲ್ಲೇ ಸಾಕ್ಸ್ ಬರುತ್ತೆ. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಒಂದು 5-6 ಪೀಸ್ನ ತಂದಿಟ್ಕೊಳ್ಳಿ. ಅದು ಸೆಟ್ಟೇ ಬರುತ್ತೆ ಅಮೆಝಾನಿಂದ. ಇಲ್ಲ ನೀವು ಹೋಗಿ ಆಫ್ಲೈನ್ ಪರ್ಚೇಸ್ ಮಾಡೋದಿದ್ರು ಒಂದು 5-6 ಪೀಸ್ನ ತೊಗೊಂಡಿಟ್ಕೊಳ್ಳಿ, ಯಾವಾಗಾದರೂ ಯೂಸ್ ಆಗುತ್ತೆ. ಸೊ ಸಾಕ್ಸ್. ಅದಾದಮೇಲೆ ಕ್ಯಾಪ್ನ ನೀವು ತೊಗೊಂಡಿಟ್ಕೊಳ್ಳಿ, ಆದರೆ ನ್ಯೂ ಬಾರ್ನ್ ಬೇಬಿಸಿಗೆ ಕ್ಯಾಪ್ ಹಾಕಬೇಡಿ, ಒಳ್ಳೇದಲ್ಲ. ಯಾಕಂದರೆ ಕ್ಯಾಪ್ ಅವರ ತಲೆಗೂ ಫಿಟ್ಸ್ ಆಗೋದಿಲ್ಲ, ಯಾಕಂದರೆ ಅವ್ರದ್ದು ತಲೆ ತುಂಬ ಚಿಕ್ಕದಿರುತ್ತೆ. ಕ್ಯಾಪ್ ಇದು ಇವಾಗ ನ್ಯೂ ಬಾರ್ನ್ ಇದು ಕ್ಯಾಪ್ ಇದೆಷ್ಟು ದೊಡ್ಡದಿದೆ ನೋಡಿ, ಇದು ಹೀಗೇನೆ ಬರೋದು, ಇದು ದೊಡ್ಡದೇ ಬರುತ್ತೆ. ಬಟ್ ನ್ಯೂ ಬಾರ್ನ್ ಬೇಬಿಸಿದ್ದು ತಲೆ ಚಿಕ್ಕದಿರುತ್ತೆ. ಸೊ ಅವ್ರದ್ದು ಹೀಗೆ ಮುಖಕ್ಕೆ ಬೀಳುತ್ತೆ, ಇಲ್ಲಿ ತನಕ ಕವರ್ ಆಗುತ್ತೆ, ಐಸಿಗೆ ನೋಸಿಗೆಲ್ಲ ಕವರ್ ಆಗುತ್ತೆ. ಸೊ ಅದು ಒಳ್ಳೇದಲ್ಲ. ನಾನು ಒಂದು ವಿಡಿಯೋ ಮಾಡಿದ್ದೇನೆ, ನೀವು ಕಾಟನ್ ಬಟ್ಟೆಯಿಂದ ಹೇಗೆ ಮಗುದ್ದು ಕಿವಿನ ಕವರ್ ಮಾಡೋದು ಅಂತೇಳಿ. ಪ್ಲೀಸ್ ಆ ವಿಡಿಯೋ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಹೋಗಿ ನೋಡಿ. ನಾನು ಫಸ್ಟ್ 3 ಮಂತ್ಸ್ ತನಕ ಹಾಗೆ ಇವನಿಗೆ ಕಿವಿನ ಕವರ್ ಮಾಡ್ತಿದ್ದೆ, ಎವ್ರಿ ನೈಟ್ ನಾನು ಹಾಗೇನೆ ಅವನಿಗೆ ಕವರ್ ಮಾಡ್ತಿದ್ದೆ. ಕ್ಯಾಪ್ ಅಂತೂ ಹಾಕಲೇ ಇಲ್ಲ ಅವನಿಗೆ. ನೀವು ನೋಡ್ಬೋದು ಈ ಕ್ಯಾಪ್ ಯೂಸೇ ಮಾಡಲಿಲ್ಲ, ಇನ್ನೂ ಸಹ ಅಂದರೆ ನೀವು ಹಾಗೆ ಇದೆ, ಯೂಸೇ ಮಾಡಲಿಲ್ಲ. ಇದೆಲ್ಲ ಕ್ಯಾಪ್ಸ್ ಅವನಿಗೆ ಇವಾಗ ಫಿಟ್ ಆಗ್ತಿದೆ, ಇವಾಗ ಒಂದು 4th ಮಂತ್ ನಡೀತಿದೆ, ಇದೆಲ್ಲ ಕ್ಯಾಪ್ಸ್ ಇವಾಗ ಫಿಟ್ ಆಗ್ತಿದೆ. ಇದು ಆ್ಯಕ್ಚುಲಿ ನ್ಯೂ ಬಾರ್ನ್ ಇದು ಕ್ಯಾಪ್, ಬಟ್ ಇದೆಲ್ಲ ಆ ಟೈಮಲ್ಲಿ ಅವನಿಗೆ ಫಿಟ್ ಆಗ್ತಿರ್ಲಿಲ್ಲ. ಸೊ ಆ ವಿಡಿಯೋನ ನೋಡಿ ನೀವು ಅದೇ ಥರ ಕಾಟನ್ ಬಟ್ಟೆಯಿಂದ ಅವ್ರದ್ದು ಕಿವಿನ ಕವರ್ ಮಾಡ್ಬೋದು. ಅದು ತುಂಬ ಈಸಿ ಮೆಥಡ್, ಅದರಿಂದ ಅವ್ರಿಗೆ ಏನು ಹಾರ್ಮ್ ಇಲ್ಲ, ಅದರಿಂದ ಏನು ಟೆನ್ಷನ್ ಇಲ್ಲ, ಅವರ ಮುಖಕ್ಕೆ ಬೀಳುತ್ತೆ ಅಂತೇಳಿ. ಸೊ ಆ ವಿಡಿಯೋನ ನೋಡಿ. ಸೊ ಇದಿಷ್ಟು ನೀವು ಬಟ್ಟೆ ಐಟಮಲ್ಲಿ ಇದಿಷ್ಟು ನೀವು ತಗೋಬೇಕಾಗತ್ತೆ. ಇದಾದಮೇಲೆ ಇವಾಗ ನೆಕ್ಸ್ಟ್ ಸೆಕ್ಷನ್ ಎಂತ ಅಂತ ಹೇಳಿದರೆ ಡೈಪರಲ್ಲಿ ಫಸ್ಟ್ ಆಫ್ ಆಲ್ ನೀವು ಶೀಟ್. ಇವಾಗ ಮಗುದ್ದು ಡೈಪರ್ ಚೇಂಜ್ ಮಾಡ್ಬೇಕಂತ ಹೇಳಿದರೆ ನೀವು ಆಫ್ಕೋರ್ಸ್ ನೀವು ಬೆಡ್ಡಲ್ಲಿ ಚೇಂಜ್ ಮಾಡ್ತೀರಾ, ಎಲ್ಲಿ ಚೇಂಜ್ ಮಾಡಬೇಕಿದ್ರು ನೀವು ಇವಾಗ ಆ ಪ್ಲೇಸ್ನ ಹೈಜೀನ್ ಆಗಿರಬೇಕು. ನೀವು ಡೈರೆಕ್ಟ್ ಬೆಡ್ಡಲ್ಲಿ ಚೇಂಜ್ ಮಾಡಿದರೆ ಅದೆಲ್ಲ ಬೆಡ್ಡಿಗೆ ತಾಗುವ ಚಾನ್ಸಸ್ ಇರುತ್ತೆ. ಇಲ್ಲ ನೀವು ಯಾವುದೇ ಪ್ಲೇಸಲ್ಲಿ ಚೇಂಜ್ ಮಾಡಬೇಕಿದ್ರು ಆ ಪ್ಲೇಸ್ಗೆ ತಾಗುವ ಚಾನ್ಸಸ್ ಇರುತ್ತೆ. ಸೊ ನಾವು ಶೀಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಡೈಪರ್ ಶೀಟ್ಸ್, ಇದು ಚೇಂಜಿಂಗ್ ಶೀಟ್ಸ್ ಅಂತ ಹೇಳ್ತಾರೆ. ಇದು ತುಂಬ ಇದನ್ನು ನೀವು ವಾಶ್ ಮಾಡ್ಬೋದು. ಇದನ್ನು ನಾನು ಲೂಲು ಇಂದ ತಗೊಂಡಿದ್ದು. ಸೊ ಇಲ್ಲಿ ತುಂಬ ಲೂಲು ಎಲ್ಲ ಇಲ್ಲಿ ಜಾಸ್ತಿ ಇದೆ. ಸೊ ನಮಗೆ ಇಲ್ಲಿ ಯಾವ ಲೂಲುಗೆ ಹೋದರೂ ಸಿಗುತ್ತೆ ದುಬೈಯಲ್ಲಿ, ಬಟ್ ಐ ಬಿಲೀವ್ ಇದು ಇಂಡಿಯಾದಲ್ಲೂ ಸಿಗುತ್ತೆ ಅಂತೇಳಿ. ಡೈಪರ್ ಚೇಂಜಿಂಗ್ ಶೀಟ್ಸ್ ಅಂತೇಳಿ ಹೇಳ್ತಾರೆ, ಇದಕ್ಕೆ ಡೈಪರ್ ಚೇಂಜಿಂಗ್ ಶೀಟ್ಸ್ ಅಂತ ಹೇಳ್ತಾರೆ. ಇದು ಈ ಥರ ಬರುತ್ತೆ. ಇದರ ಮೆಟೀರಿಯಲ್ ನೀವು ನೋಡ್ಬೋದು, ಔಟ್ಸೈಡ್ ಹೀಗೆ ಸಾಫ್ಟ್ ಆಗಿದೆ, ಆಮೇಲೆ ಇನ್ಸೈಡಲ್ಲಿ ಈ ಮೆಟೀರಿಯಲ್. ಇದರ ಕಂಪೆನಿ ಗೊತ್ತಿಲ್ಲ, ಲವ್ ಲ್ಯಾಪ್ ಅಂತೇಳಿ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಇದು ಆನ್ಲೈನಲ್ಲಿ ಸಿಗ್ಬೋದು, ನೀವು ಚೆಕ್ ಮಾಡಿ, ಡೈಪರ್ ಚೇಂಜಿಂಗ್ ಶೀಟ್ ಅಂತೇಳಿ. ಸೊ ಇದು ತುಂಬ ಒಳ್ಳೆಯದು. ಇದರಲ್ಲಿ ಸೈಜ್ ಎಲ್ಲ ನೋಡ್ಬೇಕಂತೇಳಿ ಏನೂ ಇಲ್ಲ, ಯಾವುದೇ ಸೈಜ್ ಇದ್ರೂ ನೀವು ತೊಗೋಬೋದು. ಇದು ಸ್ವಲ್ಪ ದೊಡ್ಡ ಸೈಜ್, ಇದು ಅವನು ದೊಡ್ಡ ಆದಮೇಲೂ ಅವ್ನು ಯೂಸ್ ಆಗುತ್ತೆ ಅಂತೇಳಿ ನಾವು ದೊಡ್ಡ ಸೈಜನ್ನ ತೊಗೊಂಡು ಬಂದಿದ್ದೇವೆ. ಇದನ್ನು ನಾನು 3 ಪೀಸ್ ತೊಗೊಂಡಿದ್ದೇನೆ, ಯಾಕಂದರೆ ಒಂದು ವಾಶ್ ಮಾಡಬೇಕಿದ್ರೆ ಇನ್ನೊಂದು ರೆಡಿ ಆಗಿರುತ್ತೆ ಅಂತೇಳಿ. ಯಾಕಂದರೆ ಕೆಲವೊಮ್ಮೆ ಇದು ಬೇಗ ಒಣಗೋದಿಲ್ಲ, ಇದ್ರದ್ದು ಮೆಟೀರಿಯಲ್ ನೋಡ್ಬೋದು ಸ್ವಲ್ಪ ದಪ್ಪ ಇದೆ, ಬೇಗ ಒಣಗೋದಿಲ್ಲ. ಇನ್ ಕೇಸ್ ನಮಗೆ ಅರ್ಜೆಂಟಾಗಿ ಬೇಕಾದರೆ ನೀವು 1 ಇಲ್ಲ 2 ಇಲ್ಲ 3 ಪೀಸ್ನ ತೊಗೊಂಡಿಡ್ಬೋದು.
ಸೊ ಒಂದು ನಾವು ಯಾವತ್ತು ಬ್ಯಾಗಲ್ಲಿ ಇಡ್ತೇವೆ ಔಟ್ಸೈಡ್ ಹೋಗ್ಬೇಕಿದ್ರೆ ಬೇಕಂತೇಳಿ, ಇನ್ನೂ ಒಂದು ಎಕ್ಸ್ಟ್ರಾ ಇಟ್ಟಿರ್ತೇವೆ ವಾಶ್ ಮಾಡಬೇಕಿದ್ರೆ ಯೂಸ್ ಆಗಲಿ ಅಂತೇಳಿ. ಸೊ 3 ಇದೆ. ಅದಾದಮೇಲೆ ಆಫ್ಕೋರ್ಸ್ ನಮಗೆ ಬೇಕು ಡೈಪರ್. ಸೊ ನಾವು ಯೂಸ್ ಮಾಡೋದು ಹಗ್ಗೀಸಿದ್ದು ಡೈಪರ್. ಇದು ತುಂಬ ಒಳ್ಳೆಯದು. ನಾನು ಇನ್ನೊಂದು ಡೈಪರ್ನ ಯೂಸ್ ಮಾಡಿದ್ದೇನೆ, ಪ್ಯಾಂಪರ್ಸ್ನ ಯೂಸ್ ಮಾಡಿದ್ದೇನೆ ಇವಾನಿಗೆ. ಅದಷ್ಟು ನನಗೆ ಇಷ್ಟ ಆಗಲಿಲ್ಲ. ಅದು ಸ್ವಲ್ಪ ಲೂಸ್ ಇದೆ ಮತ್ತು ಅದರಲ್ಲಿ ಅಷ್ಟು ಅದು ಗಟ್ಟಿಯಾಗಿ ಅಂದರೆ ಟೈಟಾಗಿ ಕೂತ್ಕೊಳ್ತಿಲ್ಲ. ಸೊ ಹಕ್ಕೀಸ್ನ ನಾನು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ದೆ. ನಮ್ಮದು ಹಾಸ್ಪಿಟಲಿಂದಲೇ ಹಗ್ಗೀಸಿದ್ದು ಪ್ರಮೋಷನ್ಗೆ ಬಂದಿದ್ದರು. ಸೊ ಅವರು ಹಗ್ಗೀಸ್ನ ನಮಗೆ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದರು. ಇದು ತುಂಬ ಒಳ್ಳೆಯದು. ಇದರಲ್ಲಿ ಇದು ಡರ್ಮಟಾಲಜಿಸ್ಟ್ ಅಪ್ರೂವ್ಡ್ ಸಹ. ಅದಾದಮೇಲೆ ಇದರಲ್ಲಿ ನಂಬರ್ಸ್ ಇರುತ್ತೆ 1 2 3 4 ಆ ಥರ. ಸೊ ಬಿಲೋ 5 ಕಿಲೋ ಆದರೆ ನೀವು 1 ನಂಬರ್ನ ಯೂಸ್ ಮಾಡಬೇಕು. ಇವಾಗ ನಿನ್ನೆ ಅಷ್ಟೇ ಇವನ್ಗೆ 5 ಕಿಲೋ ಕ್ರಾಸ್ ಆಯಿತು. ಸೊ ನಾವು ಇವಾಗ ಅವನಿಗೆ ನಂಬರ್ 2 ಯೂಸ್ ಮಾಡ್ತಿದ್ದೇವೆ. ಸೊ ಹಗ್ಗೀಸ್ ಬ್ರ್ಯಾಂಡ್ ತುಂಬ ಒಳ್ಳೆಯದು. ನೀವು ಬೇರೆ ಬ್ರ್ಯಾಂಡ್ಸ್ ಯೂಸ್ ಮಾಡ್ಬೋದು, ಬಟ್ ಇವನ್ಗೆ ನಾವು ಹಗ್ಗೀಸ್ನ ಯೂಸ್ ಮಾಡ್ತಿದ್ದೇವೆ. ಅದಾದಮೇಲೆ ನಮಗೆ ಬೇಕು ಸೂಡೋ ಕ್ರೀಮ್. ಇವಾಗ ಇದು ಸೂಡೋ ಕ್ರೀಮ್ ಬದಲು ಬೇರೆ ಕ್ರೀಮ್ಸ್ ತುಂಬ ಮಂದಿ ಅಪ್ಲೈ ಮಾಡ್ತಾರೆ. ಕೆಲವರು ವ್ಯಾಸ್ಲಿನ್ ಅಪ್ಲೈ ಮಾಡ್ತಾರೆ ಒಳ್ಳೆಯದು ಅಂತೇಳಿ, ನಂಗೆ ಗೊತ್ತಿಲ್ಲ. ಬಟ್ ನಾನು ಸೂಡೋ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ. ಇದರಿಂದ ಏನು ರ್ಯಾಷಸ್ ಆಗಲ್ಲ. ಇದು ತುಂಬ ಒಳ್ಳೆಯದು. ಇಲ್ಲಿ ತನಕ ಅಂದರೆ ಏನು ರ್ಯಾಷಸ್ ಆಗಲಿಲ್ಲ. ಸೊ ಇದು ಸಹ ನಮಗೆ ಹಾಸ್ಪಿಟಲಿಂದಲೇ ರೆಕಮೆಂಡ್ ಮಾಡಿದ್ದು. ಇವಾಗ ಸೂಡೋ ಕ್ರೀಮ್ ಆಫ್ಕೋರ್ಸ್ ನೀವು ಇವಾಗ ಆ ಏರಿಯಾ ಕ್ಲೀನ್ ಮಾಡಬೇಕಾಗತ್ತೆ. ಸೊ ಆ ಏರಿಯಾ ಕ್ಲೀನ್ ಮಾಡಲಿಕ್ಕೆ ನಾನು ವಾಟರ್ ವೈಪ್ಸ್ ಯೂಸ್ ಮಾಡ್ತಿದ್ದೇನೆ. ನೋಡಿ ಈ ಥರ ಬರುತ್ತೆ. ಇದು ಫುಲ್ ಸೆಟ್ ಬರುತ್ತೆ. ನಾವು ಆಫರಲ್ಲಿ ಇರಬೇಕಿದ್ರೆ ಯೂಶ್ವಲಿ ತೊಗೊಳ್ಳೋದು. ಆಫರಲ್ಲಿ ಇಲ್ಲ ಅಂದರೂ ಒಂದು ದೊಡ್ಡ ಬಾಕ್ಸ್ ತೊಗೊಂಡಿಡಿ, ನಿಮಗೆ ಕಮ್ಮಿಯಲ್ಲಿ ಬೀಳುತ್ತೆ ಆನ್ಲೈನಿಂದ. ಸೊ ನಾನಿದನ್ನು ಅಮೆಝಾನಿಂದ ತೊಗೊಂಡಿದ್ದು. ಮತ್ತು ಸೂಡೋ ಕ್ರೀಮ್. ಇದರ ಬದಲು ನೀವು ಬೇರೆ ಕ್ರೀಮ್ಸ್ ಹಾಕ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ನನ್ನ ರೆಕಮೆಂಡೇಶನ್ ಸೂಡೋ ಕ್ರೀಮ್. ಇದೆಲ್ಲ ನಾನು ತೋರಿಸಿರೋದು ಇವನಿಗೆ ಯಾವುದೆಲ್ಲ ಸೂಟ್ ಆಗಿದೆ, ಯಾವುದೆಲ್ಲ ವರ್ಕ್ ಆಗಿದೆ ಅದರ ಮೇಲೆ ತೋರಿಸ್ತಿದ್ದೇನೆ. ಇವಾಗ ಇವನ್ಗೆ ವರ್ಕ್ ಆದ ಐಟಮ್ಸ್ ನಿಮ್ಮ ಮಗುಗೆ ವರ್ಕ್ ಆಗದೇ ಇರ್ಬೋದು. ಸೊ ನೀವು ಫಾಲೋ ಮಾಡಬೇಕಂತೇನಿಲ್ಲ. ನಾನು ಜಸ್ಟ್ ನಮ್ಮದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೇನೆ. ಇವಾಗ ಇದಿಷ್ಟ ಆಯಿತು ಡೈಪರ್ ಎಸೆನ್ಷಿಯಲ್ಸ್. ಇವಾಗ ನೆಕ್ಸ್ಟ್ ನಾವು ಹೋಗುವ ನೆಕ್ಸ್ಟ್ ಎಂತ ಅಂತ ಹೇಳಿದರೆ ಫೀಡಿಂಗ್ ಎಸೆನ್ಷಿಯಲ್ಸ್. ಇವಾಗ ಅವನಿಗೆ ಹಾಲು ಕೊಡಬೇಕಿದ್ರೆ ಯಾವುದೆಲ್ಲ ಐಟಮ್ ಬೇಕು ನಾನು ಅದನ್ನ ತೋರಿಸ್ತೇನೆ. ಓಕೆ, ನೆಕ್ಸ್ಟ್ ಎಂತ ಅಂತ ಹೇಳಿದರೆ ಫೀಡಿಂಗ್ ಎಸೆನ್ಷಿಯಲ್ಸ್. ಸೊ ಫಸ್ಟಿಗೆ ನಿಮ್ಗೆ ಇವಾಗ ಮಗುಗೆ ಹಾಲು ಕೊಡಬೇಕಿದ್ರೆ ಏನು ಬೇಕಾಗ್ತದೆ? ಆಫ್ಕೋರ್ಸ್ ಮಿಲ್ಕ್ ಬಾಟಲ್ ಬೇಕಾಗತ್ತೆ. ನಾನು ಬ್ರೆಸ್ಟ್ ಫೀಡ್ ಮಾಡೋದಿಲ್ಲ. ಇನಿಷಿಯಲ್ ಡೇಸಲ್ಲಿ ನಾನು ಬ್ರೆಸ್ಟ್ ಫೀಡ್ ಮಾಡ್ತಿದ್ದೆ. ಇವಾಗ ನನಗೆ ಇನ್ಫೆಕ್ಷನ್ ಇರೋ ಕಾರಣ, ನನಗೆ ಮಸ್ಟೈಟಿಸ್ ಇನ್ಫೆಕ್ಷನ್ ಇರೋ ಕಾರಣ ನಾನು ಇವಾಗ ಬ್ರೆಸ್ಟ್ ಫೀಡ್ ಮಾಡ್ತಿಲ್ಲ. ಬಟ್ ನಾನು ನನ್ನದೇ ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಿ ಇವನ್ಗೆ ಕೊಡ್ತಿದ್ದೇನೆ. ತುಂಬ ಮಂದಿ ಇನ್ನು ನನಗೆ ಕೇಳಬೇಡಿ ನೀವು ಯಾಕೆ ಮಗುಗೆ ಹಾಲು ಕೊಡೋದಿಲ್ಲ ಅಂತೇಳಿ. ನನ್ನದೇ ಹಾಲನ್ನ ಮಗುಗೆ ಕೊಡ್ತಿದ್ದೇನೆ. ಇಟ್ಸ್ ಜಸ್ಟ್ ದಟ್ ನಾನು ಬ್ರೆಸ್ಟ್ ಫೀಡ್ ಮಾಡ್ತಿಲ್ಲ. ಸೊ ಇವನಿಗೆ ನಾವು ಬಾಟಲ್ ಪಿಜನ್ ಬಾಟಲ್ನ ಯೂಸ್ ಮಾಡ್ತಿದ್ದೇವೆ. ಇದು ತುಂಬ ಒಳ್ಳೆಯದು. ಇವಾಗ ಈ ಟೈಪ್ ಇದು ಬಾಟಲ್ ಅವರು ಪ್ರೊಡ್ಯೂಸ್ ಮಾಡೋದಿಲ್ಲ ಅನಿಸುತ್ತೆ. ಇದೇ ಬ್ರ್ಯಾಂಡ್ ಇದು ಇನ್ನೊಂದು ಬಾಟಲ್ ಬರುತ್ತೆ. ಇವಾಗ ಅದು ಇವನ್ ಯೂಸ್ ಮಾಡ್ತಿದ್ದಾನೆ. ಸೊ ಅದನ್ನು ನಾನು ತೊಗೊಂಡಿಲ್ಲ. ಸೊ ಇದು ನಾನು ಫಸ್ಟಿಗೆ ಪರ್ಚೇಸ್ ಮಾಡಬೇಕಿದ್ರೆ ತೊಗೊಂಡಿದ್ದು. ಇದು ಆ್ಯಂಟಿಕಾಲಿಕ್. ಇದರಿಂದ ಅಂದರೆ ಏರ್ ಎಲ್ಲ ಒಳಗಡೆ ಹೋಗೋದಿಲ್ಲ. ಹಾಲು ಕುಡಿಬೇಕಿದ್ರೆ ಕಾಲಿಕ್ ಎಲ್ಲ ಆಗೋದಿಲ್ಲ. ಇದು ತುಂಬ ಒಳ್ಳೆಯದು. ತುಂಬ ಮಂದಿಗೆ ಫಿಲಿಪ್ಸ್ ಇದು ಬಾಟಲ್ ಇಷ್ಟ ಆಗುತ್ತೆ. ಬಟ್ ಇವನಿಗೆ ನಾವು ಫಿಲಿಪ್ಸ್ ಬಾಟಲ್ಸ ತೊಗೊಂಡು ಬಂದಿದ್ದೆವು. ಇವನಿಗೆ ನಾವು ಫಿಲಿಪ್ಸ್ ಬಾಟಲ್ಸ ತೊಗೊಂಡಿದ್ವಿ. ಬಟ್ ಅವನಿಗೆ ಲ್ಯಾಚಿಂಗ್ ಪ್ರಾಬ್ಲಮ್ ಇತ್ತು. ಅವನಿಗೆ ಸಕ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅವನಿಗೆ ಅಷ್ಟು ಎನರ್ಜಿ ಇರಲಿಲ್ಲ. ಅವನು ಪ್ರೀ ಮೆಚೂರ್ ಬೇಬಿ ಆಗಿದ್ದರಿಂದ ಅವನಿಗೆ ಅಷ್ಟು ಎನರ್ಜಿ ಇರಲಿಲ್ಲ, ಸ್ಟ್ರೆಂತ್ ಇರಲಿಲ್ಲ ಸಕ್ ಮಾಡಲಿಕ್ಕೆ. ಸೊ ಬಟ್ ಈ ಬಾಟಲಿಂದ ನಾವು ಅವನಿಗೆ ಇನಿಷಿಯಲ್ ಡೇಸಲ್ಲಿ ಹಾಲು ಕೊಡ್ತಿದ್ವಿ. ಅದಾದಮೇಲೆ ಇವರದ್ದೇ ಇನ್ನೊಂದು ಇದೇ ಬ್ರ್ಯಾಂಡಿದ್ದು ಇನ್ನೊಂದು ಡಿಸೈನ್ದು ಬಾಟಲ್ ಬಂದಿದೆ. ಸೊ ಇವಾಗ ನಾವು ಅದನ್ನೇ ಯೂಸ್ ಮಾಡ್ತಿದ್ದೇವೆ. ಅದು ತುಂಬ ಚೆನ್ನಾಗಿದೆ, ಆ್ಯಂಟಿಕಾಲಿಕ್. ಅದರಿಂದ ಏನು ಕಾಲಿಕ್ ಎಲ್ಲ ಏನೂ ಆಗಲ್ಲ, ಗ್ಯಾಸ್ ಎಲ್ಲ ಏನೂ ಆಗಲ್ಲ. ತುಂಬ ಒಳ್ಳೆ ಬ್ರ್ಯಾಂಡ್. ಹೀಗೆ ಡ್ರಾಪ್ ಟೆಸ್ಟ್ ಮಾಡಿದ್ದೇವೆ. ಇದರಿಂದ ಡ್ರಾಪ್ಸ ಬೀಳುವುದಿಲ್ಲ. ಸೊ ತುಂಬ ಒಳ್ಳೆ ಬಾಟಲ್, ನೀವು ಟ್ರೈ ಮಾಡ್ಬೋದು. ಸೊ ಅದಾದಮೇಲೆ ಇವಾಗ ಮಗುಗೆ ಹಾಲು ಕೊಡಬೇಕಿದ್ರೆ ನೀವು ಅವ್ರದ್ದು ಈ ಏರಿಯಾನ ಕವರ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಹಾಲು ಕುಡಿಬೇಕಿದ್ರೆ ತುಂಬ ಚೆಲ್ತಾರೆ. ಸೊ ಈ ಥರ ನೀವು ಒಂದು, ಬಟ್ ಇದು ನೆಸೆಸರಿ ಇಲ್ಲ, ಆಪ್ಷನಲ್. ಸೊ ಯಾವುದೆಲ್ಲ ಐಟಮ್ ಆಪ್ಷನಲ್, ನಾನು ಆಪ್ಷನಲ್ ಅಂತ ಹೇಳ್ತೇನೆ. ಸೊ ಇದನ್ನು ನಾವು ಅವ್ರಿಗೆ ಹೀಗೆ ಕುತ್ತಿಗೆಗೆ ಹಾಕ್ತೇವೆ. ಸೊ ಅದು ಈ ಥರ ಕವರ್ ಆಗುತ್ತೆ.
ಸೊ ಹಾಲೆಲ್ಲ ಡ್ರೆಸ್ ಮೇಲೆ ಬೀಳುವುದಿಲ್ಲ ಅಂತೇಳಿ ಇದು ಆಪ್ಷನಲ್ ತೊಗೋಬೇಕಂತಿಲ್ಲ, ಬಟ್ ನಾವು ತೊಗೊಂಡಿದ್ವಿ. ಸೊ ಇದಾದಮೇಲೆ ಇದು ಎಲ್ಲ ಬರ್ಪಿಂಗ್ ಕ್ಲಾತ್. ಸೊ ಈ ಥರದ್ದು ಬರ್ಪಿಂಗ್ ಕ್ಲಾತ್ನ ನೀವು ತುಂಬ ತೊಗೊಂಡಿಡಿ, ಇದು ತುಂಬ ಅಂದರೆ ತುಂಬ ಬೇಕಾಗ್ತದೆ. ಸೊ ಇದು ಈ ಥರ ಬರುತ್ತೆ. ಇದನ್ನು ನಾವು ತೊಗೊಂಡಿದ್ದು ಬೇಬಿ ಶಾಪಲ್ಲಿ. ಇದು ನಾವು ಬೇರೆ ತುಂಬ ಜಾಗದಲ್ಲಿ ಹುಡುಕಿದ್ವಿ, ಬಟ್ ನಮಗೆ ಸಿಗಲಿಲ್ಲ, ಆನ್ಲೈನಲ್ಲಿ ಸಹ ಸಿಗಲಿಲ್ಲ ಈ ಥರ ಕ್ವಾಲಿಟಿ. ಸೊ ನೀವು ನೋಡ್ಬೋದು, ಇದು ಮಸ್ಲಿನ್ ಕ್ಲಾತ್, ತುಂಬ ಕಂಫರ್ಟೇಬಲ್ ಕಾಟನ್ ಫ್ಯಾಬ್ರಿಕ್. ಇದನ್ನು ನಾವು ಅಂದರೆ ಅವನಿಗೆ ಹಾಲು ಕೊಡಬೇಕಿದ್ರೆ, ಇದು ಬರ್ಪಿಂಗ್ ಕ್ಲಾತ್, ನೀವು ಅದನ್ನು ಇಲ್ಲಿ ಹಾಕಿ ಅವ್ರನ್ನ ಬರ್ಪ್ ತೆಗಿಲಿಕ್ಕೆ ಸಹ ಯೂಸ್ ಮಾಡ್ಬೋದು. ಮತ್ತು ಅವ್ರದ್ದು ಹೀಗೆ ಇವಾಗ ಈ ಥರ ಹಾಕಲಿಕ್ಕೆ ಇಲ್ಲ ಅಂದರೆ ನೀವು ಇದನ್ನು ಈ ಥರ ಫೋಲ್ಡ್ ಮಾಡಿ ಟ್ರಯಾಂಗಲಲ್ಲಿ ಅವ್ರಿಗೆ ಈ ಥರ ಹಾಕಿ ಹಾಲು ಕೊಡ್ಬೋದು. ಸೊ ಅವ್ರದ್ದು ಇಲ್ಲೆಲ್ಲ ಬೀಳುವುದಿಲ್ಲ, ನೆಕ್ ಹತ್ರ ಎಲ್ಲ ಮಿಲ್ಕ್ ಸ್ಪಿಲ್ ಆಗೋದಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ತುಂಬ ಮಂದಿ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನೆಕ್ ಹತ್ರ ನೀವು ಬಟ್ಟೆ ಯಾವತ್ತು ಹಾಕಿ ಮಗುಗೆ ಹಾಲು ಕೊಡಬೇಕಿದ್ರೆ, ಇಲ್ಲಾಂದರೆ ಅವ್ರದ್ದು ಇಲ್ಲೆಲ್ಲ ಮಾರ್ಕ್ಸ್ ಬೀಳುತ್ತೆ, ರ್ಯಾಷಸ್ ಆಗುತ್ತೆ, ಯಾಕಂದರೆ ಅವ್ರದ್ದು ನೆಕ್ ಕವರ್ ಆಗಿರುತ್ತೆ. ಸೊ ಆದಷ್ಟು ನೀವು ಮಿಲ್ಕ್ ಬೀಳೋದಾಗಿ ಟ್ರೈ ಮಾಡಿ, ಬಿದ್ದರೂ ಅದನ್ನು ಕ್ಲೀನ್ ಮಾಡ್ತಾ ಇರಿ, ಯಾಕಂದರೆ ತುಂಬ ಸಲ ರ್ಯಾಷಸ್ ಆಗುತ್ತೆ. ಸೊ ಇದು ಬರ್ಪಿಂಗ್ ಕ್ಲಾತ್ ಟ್ರೈ ಮಾಡಿ, ಆನ್ಲೈನಲ್ಲಿ ಸಿಗ್ತದಾ ಅಂತೇಳಿ, ಇಲ್ಲಾಂದರೆ ಬೇಬಿ ಶಾಪಲ್ಲಿ ಡೆಫಿನೆಟ್ಲಿ ಸಿಗುತ್ತೆ. ಇದನ್ನು ನಾವು ತುಂಬ ಇಟ್ಟಿದ್ದೇವೆ, ಆಲ್ಮೋಸ್ಟ್ ಒಂದು ನಮ್ಮ ಹತ್ರ 7-8 ಬಟ್ಟೆ ಇದೆ ಈ ಥರದ್ದು. ಸೊ ಇಂಥದ್ದು ಇಟ್ಕೊಳ್ಳಿ. ನಾನು ಯೂಸ್ ಮಾಡುವ ಬ್ರೆಸ್ಟ್ ಪಂಪ್ ಇದೆ, ಫಿಲಿಪ್ಸ್ ಅಡ್ವೆಂಟ್. ಇದು ತುಂಬ ಒಳ್ಳೆಯದು. ನಂತರ ಎಲೆಕ್ಟ್ರಿಕ್ ವೇರಿಯಬಲ್ ಪಂಪ್ ಸಹ ಇದೆ, ಬಟ್ ನನಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ. ಮಾಮ್ಕೋಸ್ M5 ಪಂಪ್ ಸಹ ಇದೆ, ಬಟ್ ನಾನು ಮೋಸ್ಟ್ಲಿ ಇದೇ ನಾನು ಯಾವತ್ತು ಇದೇ ಪಂಪ್ನ ಪ್ರಿಫರ್ ಮಾಡೋದು. ಸೊ ಇವಾಗ ನೀವು ಪಂಪ್ ಮಾಡಿ ಆದಮೇಲೆ ಮಿಲ್ಕ್ನ ಹೇಗೆ ಸ್ಟೋರ್ ಮಾಡ್ತೀರಾ, ಏನಾದರೂ ಬೇಕಲ್ವಾ? ಸೊ ಇವಾಗ ಮಿಲ್ಕ್ ಸ್ಟೋರೇಜಿಗೆ ನಾನು ಫಸ್ಟಿಗೆ ಈ ಥರ ಬ್ಯಾಗ್ ತೊಗೊಂಡಿದ್ದೆ. ಇದು ಮಿಲ್ಕ್ ಸ್ಟೋರೇಜ್ ಬ್ಯಾಗ್ಸ್ ಅಂತೇಳಿ, ಇದು ಆನ್ಲೈನಲ್ಲಿ ಸಿಗುತ್ತೆ. ಇದನ್ನು ನಾನು ಅಮೆಝಾನಿಂದ ತೊಗೊಂಡು ಬಂದಿದ್ದು. ಇದರದ್ದು ಬ್ರ್ಯಾಂಡ್ ಬಿಮಿರ್ತ ನಂಗೆ ಗೊತ್ತಿಲ್ಲ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಅಂತೇಳಿ, ಈ ಬ್ರ್ಯಾಂಡ್. ಇದು ತುಂಬ ಚೆನ್ನಾಗಿದೆ. ನಾನು ನಿಮಗೆ ಬೇಕಿತ್ತು ತೋರಿಸ್ತೀನಿ ಹೇಗಿದೆ ಅಂತೇಳಿ. ನೋಡಿ, ಈ ಥರ ಮಿಲ್ಕ್ ಸ್ಟೋರೇಜ್ ಬ್ಯಾಗ್ಸ್ ಈ ಥರ ಬರುತ್ತೆ. ನೀವು ಈ ಮೇಲೆ ದುಲೆಯನ್ನು ಕಟ್ ಮಾಡಿ ಮಿಲ್ಕ್ ಹಾಕಿ ಇದರಲ್ಲಿ ನೀವು ಡೇಟ್ ಮತ್ತು ಟೈಮ್ನ ಬರ್ಕೊಂಡಿರ್ಬೋದು. ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ಮಿಲ್ಕ್ನ ಹೇಗೆ ಸ್ಟೋರ್ ಮಾಡಿ ಇಡೋದು ಅಂತೇಳಿ, ಯಾಕಂದರೆ ತುಂಬ ಮಂದಿಗೆ ಗೊತ್ತಿಲ್ಲ, ಅದು ತುಂಬ ಇಂಪಾರ್ಟೆಂಟ್. ನೀವು ಇವಾಗ ಎಷ್ಟು ಗಂಟೆ ತನಕ ಇಡ್ಬೋದು, ಎಷ್ಟು ದಿನಕ್ಕೆ ಇಡ್ಬೋದು, ಹೇಗೆ ಇಡಬೇಕು ಪ್ರಿಸರ್ವ್ ಮಾಡಿ ಅಂತೇಳಿ. ಸೊ ಅದ್ರದ್ದು ವಿಡಿಯೋ ನಾನು ಸಪ್ರೇಟಾಗಿ ಹಾಕ್ತೇನೆ, ಯಾಕಂದರೆ ಅದನ್ನು ಡೀಟೇಲಾಗಿ ಹೇಳಬೇಕಾಗುತ್ತೆ. ಸೊ ಮಿಲ್ಕ್ ಸ್ಟೋರೇಜ್ ಬ್ಯಾಗ್ನ ಇಟ್ಕೊಂಡಿರಿ. ನಿಮ್ಗೆ ಇವಾಗ ಎಕ್ಸ್ಟ್ರಾ ಮಿಲ್ಕ್ ಇದ್ರೆ, ಇವಾಗ ನಾನು ಓವರ್ ಸಪ್ಲೈಯರ್, ನಂದು ಎಕ್ಸ್ಟ್ರಾ ಮಿಲ್ಕ್ ನಾನು ಬಿಸಾಡೋದಿಲ್ಲ. ಸೊ ನಾನು ಸ್ಟೋರ್ ಮಾಡಿರ್ತೇನೆ, ಬಟ್ ಜಾಸ್ತಿ ಸಹ ಸ್ಟೋರ್ ಮಾಡೋದಿಲ್ಲ. ಎಷ್ಟು ನನಗೆ ಬೇಕೋ ಅಷ್ಟು ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಮತ್ತು ನಾನು ವರ್ಕಿಂಗ್ ವುಮೆನ್ ಆಗಿದ್ದರಿಂದ ನಾನು ಸ್ಟೋರ್ ಮಾಡಿ ಇಡಲೇಬೇಕಾಗ್ತದೆ. ಸೊ ಮುಂಚೆ ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಡ್ತಿದ್ದೆ. ಅದಾದಮೇಲೆ ನಾನು ಈ ಥರ ಬಾಟಲ್ಸಲ್ಲಿ ಸ್ಟೋರ್ ಮಾಡ್ತೇನೆ. ಇದರಲ್ಲಿ ಈ ಥರ ನಂಬರ್ಸ್ ಇದೆ, ML ಮತ್ತು ML ಅಲ್ಲಿ ನಂಬರ್ಸ್ ಇದೆ. ಸೊ ಇದರಿಂದ ನಾನು ಸ್ಟೋರ್ ಮಾಡ್ತೇನೆ. ಈ ಥರದ್ದು ನನ್ನ ಹತ್ರ ತುಂಬ ಬಾಟಲ್ಸ್ ಇದೆ. ಇದು ನಮಗೆ ಹಾಸ್ಪಿಟಲಲ್ಲಿ ಸಿಕ್ಕಿತ್ತು. ಸೊ ನಾನು ಅಡ್ಮಿಟ್ ಆಗಿದ್ದೆ, ನಂದು ಇನ್ಫೆಕ್ಷನ್ ಇತ್ತು ಬ್ರೆಸ್ಟಿದ್ದು. ಸೊ ಆ ಟೈಮಲ್ಲಿ ನಮಗೆ ನಾನು ಪಂಪ್ ಮಾಡಿ ಎಲ್ಲ ಮಿಲ್ಕ್ನ ಸ್ಟೋರ್ ಮಾಡಿ ಇಡಲಿಕ್ಕೆ ಹಾಸ್ಪಿಟಲ್ ಅವರೇ ಈ ಬಾಟಲ್ಸ್ನ ಕೊಟ್ಟಿದ್ದರು. ಸೊ ಅದನ್ನು ಯೂಸ್ ಮಾಡ್ತಿದ್ದೇನೆ. ಇದು ಯಾವ ಕಂಪನಿದು ಅಂತ ಹೇಳಿದರೆ ಸ್ಟೆರಿಫೀಡ್ ಅಂತೇಳಿ, ಇದು ನೋಡ್ಬೋದು, ಸ್ಟೆರಿಫೀಡ್ ಕಂಪನಿದ್ದು ಒಳ್ಳೆ ಬಾಟಲ್ಸ್. ನಾನು ಇದು PPA ಫ್ರೀ ಮತ್ತು ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಸೊ ಇದನ್ನ ನಿಮಗೆ ಬೇಕಿದ್ರೆ ಆನ್ಲೈನಲ್ಲಿ ಹುಡುಕಿ. ಸೊ ನಾನು ಯೂಶ್ವಲಿ ಇವಾಗ ಅಂತೂ ಇದರಲ್ಲೇ ಮಿಲ್ಕ್ ಸ್ಟೋರ್ ಮಾಡ್ತೇನೆ. ಅಗೇನ್ ನಾನು ಹೇಳಿದೆ, ನಾನು ಮಿಲ್ಕ್ ಹೇಗೆ ಸ್ಟೋರ್ ಮಾಡ್ತೇನೆ ಅಂತೇಳಿ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ, ನೀವು ಅದರಲ್ಲಿ ನೋಡಿ. ಸೊ ಇದಿಷ್ಟು ಐಟಮ್ಸ್ ಇವಾಗ ಅವನಿಗೆ ಹಾಲು ಕೊಡಲಿಕ್ಕೆ ಬೇಕಾಗಿರೋದು. ಅದಾದಮೇಲೆ ಇವಾಗ ನೀವು ಬ್ರೆಸ್ಟ್ ಫೀಡ್ ಮಾಡೋದಿದ್ರೆ ನಿಮಗೆ ಫೀಡಿಂಗ್ ಪಿಲ್ಲೋ ಬೇಕು. ನೀವು ಮಗುನ ವಿದೌಟ್ ಫೀಡಿಂಗ್ ಪಿಲ್ಲೋ ಸಹ ಇಟ್ಟು ಹಾಲು ಕೊಡ್ಬೋದು, ಬಟ್ ನಿಮಗೆ ಫೀಡಿಂಗ್ ಪಿಲ್ಲೋ ಬೇಕು. ಸೊ ನೀವು ಈ ಥರ ಫೀಡಿಂಗ್ ಪಿಲ್ಲೋ ಇಟ್ಟು ಮಗುನ ಇಟ್ಟು ಹಾಲು ಕೊಟ್ಟರೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಈ ಫೀಡಿಂಗ್ ಪಿಲ್ಲೋ ಸಹ ನಾನು ಅಮೆಝಾನಿಂದ ತರಿಸಿದ್ದು. ಇದರದ್ದು ಆಫ್ಕೋರ್ಸ್ ಲಿಂಕ್ ನಾನು ಹುಡುಕ್ತೇನೆ ಹಾಕಲಿಕ್ಕೆ, ನಿಮಗೆ ಬೇಕಿದ್ರೆ ನಾನು ಹಾಕ್ತೇನೆ. ತುಂಬ ಫೀಡಿಂಗ್ ಪಿಲ್ಲೋ ಆನ್ಲೈನಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಸೊ ಫೀಡಿಂಗ್ ಪಿಲ್ಲೋ ಆದಮೇಲೆ ಇದು ಆಪ್ಷನಲ್.
ಫೀಡಿಂಗ್ ಪಿಲ್ಲೋ ಸಹ ಆಪ್ಷನಲ್, ನೀವು ಬೇಕಿದ್ರೆ ಮಗುನ ಕುತ್ಕೊಳಿಸಿ ಹಾಲು ಕೊಡ್ಬೋದು, ಬಟ್ ಇದರಿಂದ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನಿಮ್ಮ ಬ್ಯಾಕಿಗೆ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡಿರಿ, ಯೂಸ್ ಆಗುತ್ತೆ. ಇದು ಆಪ್ಷನಲ್. ಇದು ನಾನು ಯಾಕೆ ತೊಗೊಂಡಿದ್ದೆ ಅಂತ ಹೇಳಿದರೆ, ನಾನು ಇವಾಗ ಆಫೀಸಿಗೆ ಹೋಗ್ತೇನೆ, ನನಗೆ ಪಂಪ್ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಇದನ್ನ ಹೀಗೆ ವೇರ್ ಮಾಡಿ ನಾನು ಪಂಪ್ ಮಾಡ್ಬೋದು. ನಾನು ಈ ಥರ ಪಂಪ್ ಮಾಡ್ಬೋದು ಯಾವುದೇ ಜಾಗದಲ್ಲಿ. ಇವಾಗ ಕ್ಯಾಮರಾ ಇರಲಿ, ಆ ಜಾಗದಲ್ಲೂ ನೀವು ಪಂಪ್ ಮಾಡ್ಬೋದು, ನಿಮಗೆ ಟೆನ್ಷನ್ ಇರೋದಿಲ್ಲ. ಸೊ ಇದು ಮಸ್ಲಿನ್ ಕ್ಲಾತ್ ತುಂಬ ಒಳ್ಳೆಯದು. ಇವಾಗ ನೀವು ಈ ಕ್ಲಾತ್ನ ತೊಗೊಳ್ಬೋದು, ಇಲ್ಲ ತೊಗೊಳ್ಳೋದೇ ಸಹ ಇಡ್ಬೋದು, ಇದು ಆಪ್ಷನಲ್. ಈ ಕ್ಲಾತ್ನ ನೀವು ಟ್ರೋಲಿಗೆ ಕವರ್ ಮಾಡಲಿಕ್ಕೆ ಸಹ ಯೂಸ್ ಮಾಡ್ಬೋದು. ಇದರಲ್ಲಿ ಈ ಥರ ತೆಗಿಲಿಕ್ಕೆ ಮತ್ತು ಹಾಕಲಿಕ್ಕೆ ಹುಕ್ಸ್ ಇದೆ. ಸೊ ಇದನ್ನು ನೀವು ಟ್ರೋಲಿಗೆ ಕವರ್ ಮಾಡಲಿಕ್ಕೆ ಸಹ ಯೂಸ್ ಮಾಡೋದು. ಇದು ಸ್ಕ್ವೇರ್ ಶೇಪಲ್ಲಿದೆ ಬಟ್ಟೆ. ಇದನ್ನು ಸಹ ನಾನು ಅಮೆಝಾನಿಂದ ತೊಗೊಂಡಿದ್ದು. ಇದು ನನಗೆ ಪರ್ಟಿಕ್ಯುಲರ್ ಆಗಿ ಯೂಸ್ ಆಗುತ್ತೆ, ನಾನು ಆಫೀಸಿಗೆ ಹೋಗೋದ್ರಿಂದ ಅಲ್ಲಿ ಪಂಪ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಇದೊಂದು. ಸೊ ಇದಿಷ್ಟು ಐಟಮ್ಸ್ ಫೀಡಿಂಗ್ ರಿಲೇಟೆಡ್. ಇವಾಗ ನೆಕ್ಸ್ಟ್ ಹೋಗುವ ನಾವು ಅವನಿಗೆ ಮಲಗಬೇಕಿದ್ರೆ ಯಾವುದೆಲ್ಲ ಐಟಮ್ಸ್ ಬೇಕು ಅಂತೇಳಿ. ಇವಾಗ ಮಗುಗೆ ಮಲಗಬೇಕಿದ್ರೆ ನೀವು ಯಾವುದೆಲ್ಲ ಐಟಮ್ಸ್ ತೊಗೊಂಡಿಡ್ಬೇಕು ಅಂತೇಳಿ ಹೇಳ್ತಾನೆ. ಫಸ್ಟಿಗೆ ಆಫ್ಕೋರ್ಸ್ ಬ್ಲ್ಯಾಂಕೆಟ್. ಇದು ತುಂಬ ವೆರೈಟಿಯಲ್ಲಿ ಬರುತ್ತೆ ಬ್ಲ್ಯಾಂಕೆಟ್. ನಾವು ಇನಿಷಿಯಲ್ ಡೇಸಲ್ಲಿ ಕಾಟನ್ ಫ್ಯಾಬ್ರಿಕ್ ಇದ್ದು ಸಾಫ್ಟ್ ಕಾಟನ್ ಬರುತ್ತೆ, ಆ ಬ್ಲ್ಯಾಂಕೆಟ್ನ ಯೂಸ್ ಮಾಡ್ತಿದ್ವಿ. ಅದಾದಮೇಲೆ ಇವಾಗ ನಾವು ಇದು ಸಾಫ್ಟ್ ಇದೆ, ಇದನ್ನ ಯೂಸ್ ಮಾಡ್ತಿದ್ದೇವೆ. ಮತ್ತು ಮಗುಗೆ ಬ್ಲ್ಯಾಂಕೆಟ್ ಹಾಕಬೇಕಂತೇನಿಲ್ಲ, ಕಾಟನ್ ಫ್ಯಾಬ್ರಿಕ್ನ ಬೆಡ್ ಮೇಲೆ ಇಟ್ಟು, ನಾವು ಇವನಿಗೆ ಕ್ರಿಬ್ ಎಲ್ಲ ತೊಗೊಂಡಿರಲಿಲ್ಲ, ಅವನಿಗೆ ಬೆಡ್ಡಲ್ಲೇ ಮಲಗಿಸ್ತಿದ್ವಿ. ನಮ್ಮ ಸೈಡಲ್ಲೇ ಅವನು ಮಲಗ್ತಿದ್ದ, ನಮ್ಮದು ಮಿಡಲಲ್ಲಿ ಅವನು ಮಲಗ್ತಿದ್ದ. ಸೊ ಬೆಡ್ ಮೇಲೇ ಒಂದು ಕಾಟನ್ ಬಟ್ಟೆ ಹಾಕಿ ಪಿಲ್ಲೋ ಇಟ್ಟು ಅವನಿಗೆ ಮಲಗಿಸ್ತಿದ್ವಿ. ಸೊ ಇದರ ನೆಸೆಸರಿ ಇಲ್ಲ, ಬಟ್ ನಾನು ಹೇಳೋದು ನಿಮಗೆ ಇದರ ನೆಸೆಸಿಟಿ ನಿಜವಾಗ್ಲೂ ಇಲ್ಲ, ಇದು ಆಪ್ಷನಲ್. ನಿಮಗೆ ತೊಗೊಳ್ಳಿಕ್ಕೆ ಆಗದಿದ್ದರೆ ತೊಗೋಬೇಡಿ, ಬಟ್ ತೊಗೊಂಡ್ರೆ ಸಾಫ್ಟ್ ಮೆಟೀರಿಯಲ್ನ ತೊಗೊಳ್ಳಿ, ತುಂಬ ಸಾಫ್ಟ್ ಇದೆ, ಮಗುಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಬ್ಲ್ಯಾಂಕೆಟ್. ಸೊ ಇದು ಇವಾಗ ನಿಮಗೆ ತೊಗೊಂಡ್ರು ವೇಸ್ಟ್ ಆಗೋದಿಲ್ಲ. ಇವಾಗ ಮಗು ದೊಡ್ಡ ಆದಮೇಲೆ ಅವ್ರಿಗೆ ಇದು ಯೂಸ್ ಆಗುತ್ತೆ. ಸೊ ಇದು ಇದು ತುಂಬ ದೊಡ್ಡದಿದೆ, ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, ಇದು ದೊಡ್ಡದಿದೆ. ಸೊ ಅವರಿಗೆ ದೊಡ್ಡ ಆದಮೇಲೆ ಸಹ ಯೂಸ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಅಂತ ಹೇಳಿದರೆ ಪಿಲ್ಲೋ. ಇದು ತುಂಬ ಇಂಪಾರ್ಟೆಂಟ್. ನಾನು ಇದರ ಬಗ್ಗೆ ವಿಡಿಯೋ ಸಹ ಮಾಡಿದ್ದೇನೆ, ಶಾರ್ಟ್ಸಲ್ಲಿದೆ ನಂದು ವಿಡಿಯೋ. ಈ ಪಿಲ್ಲೋ ಸ್ಪೆಷಾಲಿಟಿ ಅಂತ ಹೇಳಿದರೆ, ಇದರೊಳಗಡೆ ಆಫ್ಕೋರ್ಸ್ ನಿಮಗೆ ಫೀಲ್ ಮಾಡಲಿಕ್ಕೆ ಆಗೋದಿಲ್ಲ, ಇದರೊಳಗಡೆ ಮಸ್ಟರ್ಡ್ ಇದೆ, ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ. ಅಂದರೆ ನಂಗೆ ಗೊತ್ತಿಲ್ಲ ನಿಮಗೆ ಸೌಂಡ್ ಬರುತ್ತಾ ಅಂತೇಳಿ. ಈ ಥರ ಇದರಿಂದ ಮಗುದ್ದು ಬ್ಯಾಕಿಗೆ ರೌಂಡ್ ಶೇಪ್ ಬರುತ್ತೆ. ಇವಾಗ ನೀವು ಮಗುಗೆ ನಾರ್ಮಲ್ ಬಟ್ಟೆ ಇಟ್ಟರೆ, ಇಲ್ಲ ನಾರ್ಮಲ್ ಪಿಲ್ಲೋ ಇಟ್ಟರೆ ಅವ್ರದ್ದು ಬ್ಯಾಕ್ ಫುಲ್ ಫ್ಲ್ಯಾಟ್ ಶೇಪಲ್ಲಿ ಆಗುತ್ತೆ, ಅದು ಒಳ್ಳೆಯದಲ್ಲ. ಸೊ ಮಗುಗೆ ಈ ಥರ ಪಿಲ್ಲೋ ತೊಗೊಳ್ಳಿ. ಇದು ಸಹ ನಾವು ಆನ್ಲೈನಿಂದ ತರಿಸಿದ್ದು, ಇದು ಅಮೆಝಾನಿಂದ ತರಿಸಿದ್ದು. ಮಸ್ಟರ್ಡ್ ಸೀಡ್ ಪಿಲ್ಲೋ ಅಂತೇಳಿ ಹಾಕಿದರೆ ಇದು ನಿಮಗೆ ಸಿಗುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ತುಂಬ ಒಳ್ಳೆಯದು. ಇದು ಹಾಕಲೇಬೇಕು ನೀವು ಮಗುಗೆ. ಇದರಿಂದ ರೌಂಡ್ ಶೇಪ್ ಬರುತ್ತೆ. ನೀವೆಷ್ಟೇ ಆಯಿಲ್ ಮಸಾಜ್ ಮಾಡಿ ಇಲ್ಲ ಏನೇ ಮಾಡಿ, ಆ ರೌಂಡ್ ಶೇಪ್ ಬರಬೇಕಿದ್ರೆ ನೀವು ಈ ಥರ ರೌಂಡ್ ಪಿಲ್ಲೋನ ಇಡಲೇಬೇಕಾಗ್ತದೆ. ಸೊ ನಾವು ಇವನಿಗೆ ಮಸ್ಟರ್ಡ್ ಸೀಡ್ ಪಿಲ್ಲೋನ ಯೂಸ್ ಮಾಡ್ತಿದ್ದೇವೆ. ಇದರಿಂದ ರೌಂಡ್ ಶೇಪ್ ಬರುತ್ತೆ ಮಗುಗೆ. ನೋಡಿ, ಇದೆರಡು ಬಿಟ್ಟು ಇವಾಗ ಮಗುಗೆ ನಾನು ಹೇಳಿದ ಪ್ರಕಾರ ನಾವು ಇವನಿಗೆ 2 ತಿಂಗಳ ತನಕ ಬೆಡ್ ಮೇಲೆ ಡೈರೆಕ್ಟ್ ಮಲಗಿಸ್ತಿದ್ವಿ, ಅಂದರೆ ಒಂದು ಕಾಟನ್ ಬಟ್ಟೆ ಹಾಕಿ ಅದರ ಮೇಲೆ ಮಲಗಿಸ್ತಿದ್ವಿ. ಬಟ್ ಅದಾದಮೇಲೆ ರೀಸೆಂಟಾಗಿ ನಾನೊಂದು ಬೆಡ್ನ ಆನ್ಲೈನಿಂದ ತರಿಸಿದ್ದೆ, ನೂನಿಂದ. ಸೊ ಅನ್ಬಾಕ್ಸ್ ಮಾಡಿದ್ದೆ, ಆ ವಿಡಿಯೋ ನೀವು ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು. ಆ ಬೆಡ್ ಅದಾದಮೇಲೆ ಆ ಬೆಡ್ನ ನೀವು ಇವಾಗ ಬಾಟಲ್ ಫೀಡ್ ಮಾಡಬೇಕಿದ್ರೆ ಸಹ ಬೆಡ್ನ ಯೂಸ್ ಮಾಡ್ಬೋದು. ಇವಾಗ ಮಗುಗೆ ಬರ್ಪ್ ತೆಗಿತೇವೆ, ಹಾಲು ಕುಡಿದ ಮೇಲೆ ಬರ್ಪ್ ತೆಗಿತೇವೆ. ಇವಾಗ ಬರ್ಪ್ ಬಂದಿಲ್ಲ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಸೊ ಆ ಬೆಡ್ಡಲ್ಲಿ ಮಲಗಿಸಿದ್ರೆ ಟೆನ್ಷನ್ ಇರೋದಿಲ್ಲ. ಮಗುಗೆ ಬರ್ಪ್ ತೆಗಿಲೇಬೇಕಾಗ್ತದೆ. ತುಂಬ ಮಂದಿಗೆ ಈ ವಿಷಯ ಗೊತ್ತಿರೋದಿಲ್ಲ, ಸೊ ನಾನು ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೇನೆ. ಇವಾಗ ಮಗು ಹಾಲು ಕುಡಿದ ಮೇಲೆ ಬರ್ಪ್ ಅಂತೂ ತೆಗಿಲೇಬೇಕು. ತೆಗಿಲಿಕ್ಕೆ ಟ್ರೈ ಮಾಡಿ, 5 to 10-15 ಮಿನಿಟ್ಸ್ ತನಕ ಅವ್ರನ್ನ ಬರ್ಪ್ ತೆಗಿಲಿಕ್ಕೆ ಟ್ರೈ ಮಾಡಿ. ಬರ್ಪ್ ಬಂದಿಲ್ಲ ಅಂದರೆ ಓಕೆ. ಇವಾಗ ಬರ್ಪ್ ಬಂದಿಲ್ಲ ಅಂದರೆ ಏನು ಮಾಡಬೇಕು? ಬರ್ಪ್ ಆ್ಯಕ್ಚುಲಿ ಬಂದಿಲ್ಲ ಅಂದರೆ ಅದು ಒಳ್ಳೆಯದಲ್ಲ.
ನೀವು ಮಗುಗೆ ಇವಾಗ ಮಲಗಿಸಿದ್ರೆ ಅವ್ರದ್ದು ಫೇಸ್ನ ಸೈಡ್ಗೆ ಟರ್ನ್ ಮಾಡಿ ಮಲಗಿಸಿ. ಸೊ ಅವರು ಏನಾದರೂ ವಾಮಿಟ್ ಮಾಡಿದರೆ ಅದು ಸೀದಾ ತಲೆಗೆ ಹೋಗೋದಿಲ್ಲ. ತಲೆಗೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಬ್ರೈನ್ ಡ್ಯಾಮೇಜ್ ಎಲ್ಲ ಆಗೋ ತುಂಬ ಚಾನ್ಸಸ್ ಇದೆ. ಸೊ ಯಾವತ್ತು ಮಗುನ ಹಾಲು ಕುಡಿಸಿ ಡೈರೆಕ್ಟ್ ಮಲಗಿಸ್ಬೇಡಿ, ಬರ್ಬ್ ತೆಗೆದು ಆಮೇಲೆ ಮಲಗಿಸಿ. ಬರ್ಬ್ ಬಂದಿಲ್ಲ ಅಂದರೆ ಈ ಥರ ಏನಾದರೂ ಒಂದು ಬಟ್ಟೆನ ಸ್ವಲ್ಪ ಜಾಸ್ತಿ ಮೇಲಕ್ಕೆ ನಕ್ಕಿಡಬೇಡಿ. ಇವಾಗ ಸ್ವಲ್ಪ ಅಂದರೆ ಪಿಲ್ಲೋ ಥರ ಮಾಡಿ, ಇಷ್ಟು ದೊಡ್ಡ ಅಲ್ಲ, ಚಿಕ್ಕ ಬಟ್ಟೆನ ಫೋಲ್ಡ್ ಮಾಡಿ ಪಿಲ್ಲೋ ಥರ ಮಾಡಿ ಅದರ ಮೇಲೆ ಮಲಗಿಸಿ ಅವ್ರದ್ದು ತಲೆನ ಹೀಗೆ ತಿರುಗಿಸಿ ಇಟ್ಟರೆ ಆಯಿತು. ಸೊ ಅವ್ರು ವಾಮಿಟ್ ಮಾಡಿದರೆ ಅವ್ರದ್ದು ಬಾಯಿದು ಸೈಡಿಂದ ಅದು ಬೀಳ್ತದೆ ತಪ್ಪಿ. ಇವಾಗ ನಿಮಗೆ ಗೊತ್ತಿರೋದಿಲ್ಲ ಮಗು ಯಾವಾಗ ವಾಮಿಟ್ ಮಾಡುತ್ತೆ ಅಂತೇಳಿ. ಸೊ ಆ ಥರ ತಿರುಗಿಸಿಟ್ರೆ ಸೈಡಿಂದ ವಾಮಿಟ್ ಆಗಿ ಹೋಗುತ್ತೆ. ನೀವು ಅದು ಮಗು ಸ್ಟ್ರೇಟ್ ಮಲಗಿದ್ರೆ ಅದು ಸೀದಾ ತಲೆಗೆ ಹೋಗೋ ಚಾನ್ಸಸ್ ಇದೆ. ಸೊ ಬ್ರೈನಿಗೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ತುಂಬ ಮಂದಿಗೆ ಗೊತ್ತಿಲ್ಲ. ಸೊ ನಾನೊಂದು ಬೆಡ್ ಆರ್ಡರ್ ಮಾಡಿದ್ದೆ ಆನ್ಲೈನಿಂದ. ತುಂಬ ಯೂಸ್ ಆಗುತ್ತೆ, ನನಗೆ ತುಂಬ ಯೂಸ್ ಬೀಳ್ತಿದೆ. ಅದು ನಾನು ಪಿಕ್ಚರಲ್ಲಿ ಹಾಕ್ತೇನೆ. ಸೊ ಆ ಬೆಡ್ನ ನೀವು ತಂದರೆ ನಿಮಗೆ ಒಳ್ಳೆಯದು. ಇನ್ ಕೇಸ್ ನಿಮಗೆ ತರಬೇಕಂತಿಲ್ಲ, ಅದು ಆಪ್ಷನಲ್ಲು. ಸೊ ಆ ಬೆಡ್ನ ನಾನು ತರಿಸಿದ್ದು 2 months ಆದಮೇಲೆ, ರೀಸೆಂಟಾಗಿ ಥರ್ಡ್ ಮಂತಲ್ಲಿ ತರಿಸಿದ್ದು. ಯೂಶ್ವಲಿ ಹೌದು, 3rd ಮಂತಲ್ಲಿ ತರಿಸಿದ್ದು. ಸೊ ಆ ಬೆಡ್ಡಲ್ಲಿ ನಾವು ಅವನಿಗೆ ಬಾಟಲ್ ಫೀಡ್ ಮಾಡ್ತೇವೆ. ಆ ಬೆಡ್ಡನ್ನು ನಾವು 45 ಡಿಗ್ರಿ ತನಕ, ಪಿಲ್ಲೋ ಇದೆ 2, ಸೊ 45 ಡಿಗ್ರಿ ತನಕ ಸ್ಲ್ಯಾಂಟ್ ಮಾಡಿ ಅವನಿಗೆ ಮಲಗಿಸ್ಬೋದು. ಅದಾದಮೇಲೆ ಅದರದ್ದು ಒಂದು ಪಿಲ್ಲೋ ತೆಗೆದು ಅವನಿಗೆ ಮಲಗಿಸ್ಬೋದು. 2 ಪಿಲ್ಲೋ ತೆಗೆದ್ರೆ ಅದು ಹೀಗೆ ಸ್ಟ್ರೈಟ್ ಆಗುತ್ತೆ ಬೆಡ್, ಅದು ಹಾಗೇನೂ ಮಲಗಿಸ್ಬೋದು. ಸೊ ಅದರಿಂದ ಬಾಟಲ್ ಫೀಡ್ ಮಾಡ್ಬೋದು. ಬರ್ಬ್ ಬಂದಿಲ್ಲ ಅಂದರೆ ಹೀಗೆ ಸ್ಲ್ಯಾಂಟ್ ಆಗಿಟ್ಟು ಅವನಿಗೆ ಅದರಲ್ಲಿ ಮಲಗಿಸ್ಬೋದು. ಆ ಬೆಡ್ಡಿದ್ದು ಮೆಟೀರಿಯಲ್ ಮೆಮೊರಿ ಫಾರ್ಮ್ ಅಂತ ಹೇಳ್ತಾರೆ. ಆ ಬೆಡ್ಡಿದ್ದು ಮೆಟೀರಿಯಲ್ ಮೆಮೊರಿ ಫಾರ್ಮ್. ಸೊ ಅದು ತುಂಬ ಒಳ್ಳೆಯದು, ಅವನಿಗೂ ಅದರಲ್ಲಿ ಚೆನ್ನಾಗಿ ನಿದ್ದೆ ಬರ್ತಿದೆ. ಸೊ ಅದು ನಿಮ್ಗೆ ಬೇಕಿದ್ರೆ ತಗೊಳ್ಳಿ, ಆಪ್ಷನಲ್. ಅಗೇನ್ ನಾನು ಹೇಳ್ತಿದ್ದೇನೆ, ಅದ್ರದ್ದು ನೆಸೆಸರಿ ಇಲ್ಲ, ಬೇಕಿದ್ರೆ ತಗೊಳ್ಳಿ. ಸೊ ಅದಷ್ಟು ನಾನು ಅವನಿಗೆ ಸ್ಲೀಪಿಂಗ್ ಎಸೆನ್ಷಿಯಲ್ಸ್ ಆಗಿ ಯೂಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಎಂತ ಅಂತ ಹೇಳಿದರೆ ಬಾತ್ ಎಸೆನ್ಷಿಯಲ್. ಇವಾಗ ಆಯಿಲ್ ಮಸಾಜ್ ಮಾಡ್ತೇವೆ, ಸ್ನಾನ ಮಾಡಿಸ್ತೇವೆ, ಏನೆಲ್ಲ ಬೇಕು ಅಂತೇಳಿ. ಸೊ ಫಸ್ಟಿಗೆ ನಮಗೆ ಬೇಕು ಕೊಕೊನೆಟ್ ಆಯಿಲ್, ಪ್ಯೂರ್ ಕೊಕೊನೆಟ್ ಆಯಿಲ್. ಸೊ ನೆನ್ಪಿಡಿ, ನೀವು ಮಗುಗೆ ಎಣ್ಣೆ ಸ್ನಾನ ಮಾಡಬೇಕಿದ್ರೆ ಪ್ಯೂರ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿ. ಇದನ್ನು ನಾನು ಇಂಡಿಯಾದಿಂದ ತರಿಸಿದ್ದು. ನಂದು ಅಮ್ಮ ಇಂಡಿಯಾದಿಂದ ಬರಬೇಕಿದ್ರೆ ನಾನು ಅವರಿಗೆ ಇದರದ್ದೇ ಒಂದು 5-6 ಬಾಟಲ್ ತರಲಿಕ್ಕೆ ಹೇಳಿದ್ದೆ. ಯಾಕಂತ ಹೇಳಿದರೆ ನಮಗೆ ಆಯಿಲ್ ಮಸಾಜ್ ಮಾಡಲಿಕ್ಕಿರುತ್ತೆ, 1 ವರ್ಷ ತನಕ ಏನೋ ಮಾಡಲಿಕ್ಕಿರುತ್ತೆ, ಗೊತ್ತಿಲ್ಲ ನನಗೆ ಸರಿಯಾಗಿ. ಸೊ ಆಫ್ಕೋರ್ಸ್ ನಮಗೆ ಕೊಕೊನೆಟ್ ಆಯಿಲ್ ಯೂಸ್ ಬೀಳುತ್ತೆ. ಸೊ ಅದಕ್ಕೋಸ್ಕರ ನಾನು ಇಂಡಿಯಾದಿಂದ ತರಿಸಿದ್ದು. ಇಲ್ಲಿ ಸಹ ಸಿಗುತ್ತೆ, ಬಟ್ ನಮ್ಗೆ ಗೊತ್ತಿರೋದಿಲ್ಲ ಅದರ ಕ್ವಾಲಿಟಿ. ಸೊ ನೀವು ಪ್ಯೂರ್ ಕೊಕೊನೆಟ್ ಆಯಿಲ್ನೇ ಯೂಸ್ ಮಾಡಿ. ಆದಮೇಲೆ ಮಗುನ ಒಂದು ಆಯಿಲ್ ಸೊ ಮಗುಗೆ ಆಯಿಲ್ ಎಲ್ಲ ಹಾಕಿದ ಮೇಲೆ ಅವರಿಗೆ ಒಂದು ಶೀಟ್ ಮೇಲೆ ಮಲಗಿಸ್ಬೇಕಾಗ್ತದೆ. ನೀವು ಆ ಶೀಟ್ನ ಆಫ್ಕೋರ್ಸ್ ಮಗುಗೆ ಆಯಿಲ್ ಹಾಕಿದ ಮೇಲೆ ಬಿಸಿಲಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ, ವಿಟಮಿನ್ ಡಿ ಬೇಕಾಗ್ತದೆ ಅವರಿಗೆ. ಸೊ ಆ ಟೈಮಲ್ಲಿ ನಿಮಗೆ ಶೀಟ್ ಬೇಕು. ಸೊ ನಾವು ಇದು ಆಯಿಲ್ ಮಸಾಜ್, ಇದು ಆಯಿಲ್ ಶೀಟ್, ಇದಕ್ಕೆಂತ ಶೀಟ್ ಹೇಳ್ತಾರೆ ಗೊತ್ತಿಲ್ಲ. ಆಯಿಲ್ ಮಸಾಜ್ ಮಾಡಬೇಕಿದ್ರೆ ಈ ಶೀಟ್ನ ಯೂಸ್ ಮಾಡ್ತೇವೆ. ಇದನ್ನು ನಮಗೆ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ವಾಟರ್ ವೈಪ್ಸ್ ಇದೆಯಲ್ಲ, ಅದರಿಂದಲೇ ನಾವು ಇದನ್ನು ಕ್ಲೀನ್ ಮಾಡೋದು. ಸೊ ಈ ಶೀಟ್ ಈ ಥರ ಬರುತ್ತೆ. ಇದನ್ನು ನಾವು ತಗೊಂಡಿದ್ದು ಲುಲುಯಿಂದ. ನಿಮ್ಮ ಹತ್ರದಲ್ಲಿ ಯಾವುದಾದ್ರು ಲುಲು ಇದ್ದರೆ ನೀವು ಇದನ್ನು ತೊಗೋಬೋದು. ನಾನು ಆನ್ಲೈನಲ್ಲಿ ಇದರದ್ದು ಲಿಂಕ್ ಹುಡುಕಿದೆ. ನನಗೆ ತುಂಬ ಮಂದಿ ಇದರದ್ದು ಲಿಂಕ್ ಹೇಳಿದರು ನಂದು ಪ್ರೀವಿಯಸ್ ವೀಡಿಯೋದಿಂದ. ಬಟ್ ಇದರದ್ದು ನನಗೆ ಈ ಥರದ್ದು ಆನ್ಲೈನಲ್ಲಿ ಸಿಗಲಿಲ್ಲ. ನೀವು ನೋಡಿ ಟ್ರೈ ಮಾಡಿ, ಸಿಗ್ಬೋದು. ಯಾವುದಾದ್ರೂ ಬೇರೆ ಸೈಟಲ್ಲಿ ನೋಡಿ. ನಾನು ಟ್ರೈ ಮಾಡಿದೆ, ಸಿಗಲಿಲ್ಲ. ಅದಾದಮೇಲೆ ಇವಾಗ ಸ್ನಾನ ಮಾಡಿ ಆದಮೇಲೆ, ಇವಾಗ ಆಯಿಲ್ ಮಸಾಜ್ ಎಲ್ಲ ಮಾಡಿ ಆದಮೇಲೆ ನಾವು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೇವೆ. ಸೊ ನಮಗೆ ಬೇಕು 2 ಸ್ಟೂಲ್ ಪ್ಲಸ್ ಆ್ಯಂಟಿ ಸ್ಲಿಪ್ ಮ್ಯಾಟ್. ಸೊ ತುಂಬ ಸ್ಲಿಪ್ಪರಿ ಇರುತ್ತೆ ಬಾತ್ರೂಮಲ್ಲಿ, ನೀರಿಂದ ಸಹ ಸ್ಲಿಪ್ ಆಗೋ ಚಾನ್ಸಸ್ ಇದೆ. ನೀವು ಮಗುನ ಇಟ್ಕೊಂಡಿರ್ತೀರಾ, ಸೊ ಸ್ಲಿಪ್ ಆಗಬಾರ್ದು ಅಂತೇಳಿ ಆ್ಯಂಟಿ ಸ್ಲಿಪ್ ಮ್ಯಾಟ್ನ ಹಾಕಿ. ಇದನ್ನು ಸಹ ನಾನು ಆನ್ಲೈನಿಂದ ತರಿಸಿದ್ದು, ನಾನು ಇಲ್ಲಿ ವಿಡಿಯೋ ಹಾಕ್ತೇನೆ. ಸೊ ಇದೇ ಆ್ಯಂಟಿ ಸ್ಲಿಪ್ ಮ್ಯಾಟ್ ಆನ್ಲೈನಿಂದ ತರಿಸಿದ್ದು. ಅದಾದಮೇಲೆ 2 ಸ್ಟೂಲ್ ಬೇಕು, ಒಂದು ನಿಮ್ಗೆ ಕೂತ್ಕೊಳ್ಳಿಕ್ಕೆ, ಅದಾದಮೇಲೆ ಒಂದು ನಿಮ್ಮದು ಕಾಲಿಡಲಿಕ್ಕೆ. ಸೊ
ಇದು ಸಹ ತುಂಬ ಇಂಪಾರ್ಟೆಂಟ್. 2 ಸ್ಟೂಲ್ ಗಟ್ಟಿ ಇರೋ ಮೆಟೀರಿಯಲ್ನ ತಗೊಳ್ಳಿ. ಅದಾದಮೇಲೆ ನಮಗೆ ಬೇಕು ಅವ್ರದ್ದು ಆಫ್ಕೋರ್ಸ್ ಎಣ್ಣೆ ಹಾಕಿರ್ತೇವೆ, ಅದನ್ನ ತೆಗಿಬೇಕು ನಾವು. ಸೊ ನಮಗೆ ಬೇಕು ಸೀಬಾಮೆಡ್ಡಿದ್ದು ಲೋಷನ್ ಮತ್ತು ಸೀಬಾಮೆಡ್ಡಿದ್ದು ಶಾಂಪು. ನಾನು ಒಂದು ತಲೆಗೆ ಬಾಡಿಗೆ ಎಲ್ಲ ಸೀಬಾಮೆಡ್ಡಿದ್ದು ಶಾಂಪೂನೇ ಹಾಕೋದು, ಬೇರೆ ಎಂತನೂ ಹಾಕೋದಿಲ್ಲ. ಅಂದರೆ ಸಪ್ರೇಟ್ ಪ್ರಾಡಕ್ಟ್ ತೊಗೋಬೇಕಂತಿಲ್ಲ, ಇವಾಗ ಸೋಪ್ ಇರಲಿ ಇಲ್ಲ ಶಾಂಪು ಸಪ್ರೇಟ್ ತೊಗೋಬೇಕಂತಿಲ್ಲ. ಸೀಬಾಮೆಡ್ ಶಾಂಪೂನ ಅವ್ರದ್ದು ಬಾಡಿಗೆ ಹಾಕ್ಬೋದು. ಸೊ ನಾನು ಸೀಬಾಮೆಡ್ ಶಾಂಪೂ ಹಾಕ್ತಿದ್ದೇನೆ, ಬೇಕಿದ್ರೆ ನಾನು ಇಲ್ಲಿ ಹಾಕಿದ್ದೇನೆ, ನೀವು ನೋಡ್ಬೋದು. ಅದಾದಮೇಲೆ ಇವಾಗ ಸ್ನಾನ ಎಲ್ಲ ಮಾಡಿ ಆದಮೇಲೆ ನಮಗೆ ಏನು ಬೇಕು, ಟವೆಲ್ ಬೇಕು. ಸೊ ಟವೆಲಿಗೆ ನಾನು ಕಾಟನ್ ಟವೆಲ್ನ ಯೂಸ್ ಮಾಡೋದು. ಇದನ್ನು ನಾನು ಇಂಡಿಯಾದಿಂದ ತರಿಸಿದ್ದು. ಇದು ಪ್ಯೂರ್ ಕಾಟನ್ ಸಿಗುತ್ತೆ, ಆಫ್ಕೋರ್ಸ್ ನೀವು ನೋಡಿರ್ಬೋದು ಈ ಥರ ಟವೆಲ್ನ. ಸೊ ಪ್ಯೂರ್ ಕಾಟನ್ ಟವೆಲ್. ಇದರಲ್ಲಿ ಬೇಗ ಡ್ರೈ ಆಗ್ತದೆ ಸ್ಕಿನ್. ಇವಾಗ ನಾವು ಎಷ್ಟೇ ವೆಟ್ ಇದ್ರೂ ಇದು ಜಸ್ಟ್ ಒಂದು ಟಚ್ಚಿಂದ ನಮ್ಮದು ಸ್ಕಿನ್ ಬೇಗ ಡ್ರೈ ಆಗುತ್ತೆ. ಸೊ ಕಾಟನ್ ಟವೆಲ್ನ ಯೂಸ್ ಮಾಡಿ ಸ್ನಾನ ಮಾಡಿ ಆದಮೇಲೆ ಟವೆಲಿಂದ ನಾವು ಅವ್ರನ್ನ ಡ್ರೈ ಮಾಡ್ತೇವೆ. ಡ್ರೈ ಮಾಡಿ ಆದಮೇಲೆ ಆಫ್ಕೋರ್ಸ್ ಅವರ ಬಾಡಿಗೆ ನಾವು ಲೋಷನ್ ಹಚ್ಚಬೇಕಾಗ್ತದೆ. ಸೊ ಲೋಷನಿಗೆ ನಾನು ಸೀಬಾಮೆಡ್ಡಿದ್ದು ಲೋಷನ್ನ ಯೂಸ್ ಮಾಡ್ತಿದ್ದೇನೆ, ತುಂಬ ಒಳ್ಳೆಯದಿದೆ. ಸೊ ಲೋಷನ್ನ ನಾನು ಫೇಸಿಗೆ, ಬಾಡಿಗೆ, ಕೈಗೆ, ಕಾಲಿಗೆ ಕಂಪ್ಲೀಟಾಗಿ ಯೂಸ್ ಮಾಡ್ತಿದ್ದೇನೆ. ಸೊ ಫೇಸಿಗೆ ಸಪ್ರೇಟಾಗಿ ಕ್ರೀಮ್ ತೊಗೊಂಡಿಲ್ಲ, ಬಾಡಿಗೆ ಸಪ್ರೇಟ್ ಕ್ರೀಮ್ ತೊಗೊಂಡಿಲ್ಲ. ಸೊ ಸೀಬಾಮೆಡ್ ಲೋಷನನ್ನೇ ಫುಲ್ ಬಾಡಿಗೆ ಹಾಕ್ತಿದ್ದೇನೆ. ಸೊ ಸೀಬಾಮೆಡ್ ಶಾಂಪೂನ ಫುಲ್ ಬಾಡಿಗೆ ಸ್ನಾನ ಮಾಡಬೇಕಿದ್ರೆ ಹಾಕ್ತೇನೆ, ಆಮೇಲೆ ಸೀಬಾಮೆಡ್ ಲೋಷನ್ನ ಫುಲ್ ಬಾಡಿಗೆ ಸ್ನಾನ ಮಾಡಿ ಆದಮೇಲೆ ಹಾಕ್ತಿದ್ದೇನೆ. ಸೊ ಬೇರೆ ಎಂಥ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ತೊಗೊಂಡಿಲ್ಲ. ಸೊ ಇವಾಗ ನೆಕ್ಸ್ಟ್ ಎಂತ ಅಂತೇಳಿದರೆ, ಇವಾಗ ಸ್ನಾನ ಮಾಡೋದು ಐಟಮ್ಸ್ನ ನಾನು ನಿಮಗೆ ಹೇಳಿದೆ ಎಂತೆಲ್ಲ ಬೇಕು ಅಂತೇಳಿ. ನೆಕ್ಸ್ಟ್ ಎಂತ ಅಂತ ಹೇಳಿದರೆ ನಮಗೆ ಬೇಕು ಸ್ವ್ಯಾಡಲ್. ಇವಾಗ ಸ್ನಾನ ಮಾಡಿ ಆಯಿತು, ಅವನಿಗೆ ಚೆನ್ನಾಗಿ ನಿದ್ದೆ ಬರ್ತೀವಿ, ನಾವು ಅವನಿಗೆ ಫೀಡ್ ಮಾಡಿ ನಾವು ಅವನಿಗೆ ಮಲಗಿಸ್ತೇವೆ. ಸೊ ಸ್ವ್ಯಾಡಲ್ ಮಾಡಬೇಕಿದ್ರೆ ಏನೆಲ್ಲ ಐಟಮ್ಸ್ ಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಸ್ವ್ಯಾಡಲ್ ಮಾಡಬೇಕಿದ್ರೆ ಈ ಥರ ಕಾಟನ್ ಬಟ್ಟೆ ಬೇಕು. ಸೊ ಇದು ಸ್ವಲ್ಪ ಉದ್ದ ಇರುತ್ತೆ. ಸೊ ಈ ಥರ ಕಾಟನ್ ಬಟ್ಟೆ ಬೇಕು, ಪ್ಯೂರ್ ಕಾಟನ್. ಇದು ವೈಟ್ ಕಲರಲ್ಲಿ. ಇದನ್ನು ನಾನು ಇಂಡಿಯಾದಿಂದ ತರಿಸಿದ್ದು. ಇದರಿಂದ ಸ್ವ್ಯಾಡಲ್ ಮಾಡೋದು ನಂದು ತುಂಬ ಶಾರ್ಟ್ಸ್ ವೀಡಿಯೋದಲ್ಲಿ ನಾನು ಹೇಗೆ ಸ್ವ್ಯಾಡಲ್ ಸೊ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಶಾರ್ಟ್ಸಲ್ಲಿ, ಹೇಗೆ ಮಗುನ ಸ್ವ್ಯಾಡಲ್ ಮಾಡಬೇಕಂತೇಳಿ. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಶಾರ್ಟ್ಸ್ ಓಪನ್ ಮಾಡಿ ನೋಡಿ, ನಾನು ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕ್ತಾ ಇರ್ತೇನೆ. ಸೊ ಸ್ವ್ಯಾಡಲ್ ಮಾಡಲಿಕ್ಕೆ ಈ ಥರ ಕಾಟನ್ ಬಟ್ಟೆನ ತಗೊಳ್ಳಿ. ನಿಮಗೆ ರೆಡಿಮೇಡ್ ಸ್ವ್ಯಾಡಲ್ ಮಾಡಲಿಕ್ಕೆ ಸಹ ಬಟ್ಟೆ ಸಿಗುತ್ತೆ, ಬಟ್ಟೆ ಅಲ್ಲ ಒಂದು ಮೆಟೀರಿಯಲ್ ಸಿಗುತ್ತೆ, ಕಾಟನ್ ಇದೆ ಅನಿಸುತ್ತೆ. ಬಟ್ ಇದನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು, ಇದು ನಿಮಗೆ ಯೂಸ್ ಆಗುತ್ತೆ ಬೇರೆ ಇದಕ್ಕೆ ಸಹ. ಸೊ ಕಾಟನ್ ಬಟ್ಟೆ ತೊಗೊಳ್ಳಿ ಸ್ವ್ಯಾಡಲ್ ಮಾಡಲಿಕ್ಕೆ. ಅದಾದಮೇಲೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ, ನಾನು ಇನಿಷಿಯಲ್ ಫಸ್ಟ್ 2 ಮಂತ್ಸಿಗೆ ಅವನಿಗೇನು ಇಯರ್ ಕವರ್ ಮಾಡಲಿಕ್ಕೆ ಕ್ಯಾಪ್ಸ್ ಹಾಕಿಲ್ಲ. ಅವನಿಗೆ ಈ ಥರ ಕಾಟನ್ ಬಟ್ಟೆಯಿಂದ ಫೋಲ್ಡ್ ಮಾಡಿ ಅವನದು ಕಿವಿನ ಕವರ್ ಮಾಡಿದ್ದೆ. ಅದರದ್ದು ವೀಡಿಯೋಸ ನಾನು ಹಾಕಿದ್ದೇನೆ, ನೀವು ಶಾರ್ಟ್ಸಿಗೆ ಹೋಗಿ ನೋಡಿ ಹೇಗೆ ಕವರ್ ಮಾಡೋದು ಈ ಥರ ಬಟ್ಟೆಯಿಂದ ಅಂತೇಳಿ. ಇದು ಬಟ್ಟೆ ನೀವು ನೋಡ್ಬೋದು, ತುಂಬ ಸಾಫ್ಟ್ ಇದೆ ಮೆಟೀರಿಯಲ್. ಆಮೇಲೆ ಇದು ಪ್ಯೂರ್ ಕಾಟನ್. ಸೊ ಇದರಿಂದ ನಾನು ಅವನದು ಕಿವಿ ಕವರ್ ಮಾಡ್ತಿದ್ದೆ ಇನಿಷಿಯಲ್ ಫಸ್ಟ್ 2 ಮಂತ್ಸಲ್ಲಿ. ಅವ್ರದ್ದು ಕಿವಿಗೆ ಗಾಳಿ ಹೋಗಬಾರ್ದು, ಅವ್ರನ್ನ ವಾರ್ಮ್ ಫೀಲ್ ಮಾಡಬೇಕಾಗ್ತದೆ, ಇಲ್ಲಾಂದರೆ ಅವ್ರಿಗೆ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಸೊ ಅವ್ರದ್ದು ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ನೀವು ಆದಷ್ಟು ಅವ್ರನ್ನ ವಾರ್ಮ್ ಆಗಿಡಬೇಕಾಗತ್ತೆ. ಸೊ ಈ ಮೆಟೀರಿಯಲ್ನ ನಾನು ಯೂಸ್ ಮಾಡಿದ್ದೆ. ಸೊ ಅದಾದಮೇಲೆ ಇವಾಗ ನೀವು ಔಟ್ಸೈಡ್ ಮಗುನ ಕರ್ಕೊಂಡು ಹೋಗ್ಬೇಕಿದ್ರೆ ಆಫ್ಕೋರ್ಸ್ ನೀವು ಸ್ವ್ಯಾಡಲ್ ಮಾಡ್ತೀರಾ, ಇಯರ್ಗೆ ಕವರ್ ಮಾಡ್ತೀರಾ, ನಿಮಗೆ ಇದು ಸಹ ಬೇಕು. ಇದು ಎಂತ ಅಂತ ಹೇಳಿದರೆ ಈ ಥರ ಒಂದು ಮೆಟೀರಿಯಲ್. ಸೊ ಮಗುನ ನೀವು ಇಲ್ಲಿ ಇಟ್ಟು ಈ ಥರ ಕವರ್ ಮಾಡಿ ಹೀಗೆ ರ್ಯಾಕ್ ಮಾಡೋದು. ಹೀಗೆ ರ್ಯಾಕ್ ಮಾಡಿ ಮಗುನ ಇಲ್ಲಿಗೆ ಹಾಕಿ ಕರ್ಕೊಂಡು ಹೋಗೋದು, ಇಲ್ಲ ಈ ಥರ ಇಟ್ಕೊಂಡು ಸಹ ಕರ್ಕೊಂಡು ಹೋಗ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್. ಇದರದ್ದು ಮೆಟೀರಿಯಲ್ ತುಂಬ ತಿಕ್ಕಿದೆ, ಮಗುಗೆ ಏನು ಅಂದರೆ ಹರ್ಟ್ ಆಗೋದಿಲ್ಲ ನಾವು ಇಟ್ಕೊಂಡ್ರೆ. ಇದರದ್ದು ತುಂಬ ವೆರೈಟೀಸ ಬರುತ್ತೆ, ಇನ್ನೂ ಸಹ ಸ್ಟಿಫ್ ಇರೋ ಮೆಟೀರಿಯಲ್ ಬರುತ್ತೆ. ಸೊ ನಾನು ತೊಗೊಂಡಿದ್ದು ಇದು ಮೆಟೀರಿಯಲ್. ಸೊ ನಾವು ಎಲ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಿದ್ರೆ ಮಗುನ ಫುಲ್ ಕವರ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನಾನು ಯೂಶ್ವಲಿ ಇದರಲ್ಲೇ ಕವರ್ ಮಾಡಿ ಮಗುನ ಕರ್ಕೊಂಡು ಹೋಗೋದು.
ಅವನು ಸಹ ಇದರಲ್ಲಿ ಚೆನ್ನಾಗಿ ಮಲಗ್ತಾನೆ. ಸೊ ಇದಕ್ಕೆ ಎನ್ವೆಲಾಪ್ ಕೇಸ್ ಕವರ್ ಅಂತೇಳಿ ಏನೋ ಹೇಳ್ತಾರೆ, ಎನ್ವೆಲಾಪ್ ಕವರ್ ಅಂತೇಳಿ ಹೇಳ್ತಾರೆ. ಸೊ ನೋಡಿ, ಇದು ಸಹ ಇಂಪಾರ್ಟೆಂಟ್, ಇದು ನೀವು ತಗೊಳ್ಬೇಕಾಗ್ತದೆ. ಬಟ್ ಇದು ಮಗು ದೊಡ್ಡ ಆದಮೇಲೆ ಇದರದ್ದು ಯೂಸ್ ಬೀಳುವುದಿಲ್ಲ. ಬಟ್ ಇನಿಷಿಯಲ್ ಡೇಸಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಅವ್ರಿಗೆ ವಾರ್ಮ್ ಆಗಿಡಲಿಕ್ಕೆ. ಇದನ್ನು ನೀವು ಬೆಡ್ ಆಗಿ ಸಹ ಯೂಸ್ ಮಾಡ್ಬೋದು. ಸೊ ಇವಾಗ ಮಗುಗೆ ಬೆಡ್ಡಿಗೆ ಹೀಗೆ ಬೆಡ್ ಮೇಲೆ ಇಟ್ಟು ಮಗುಗೆ ಇದರ ಮೇಲೆ ಮಲಗಿಸ್ಬೋದು. ಇದನ್ನು ನೀವು ಆ ಥರ ಸಹ ಯೂಸ್ ಮಾಡ್ಬೋದು. ಸೊ ಆದಷ್ಟು ನೀವು ಇದೆಲ್ಲ ಐಟಮ್ಸ್ನ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಇಲ್ಲ ಸ್ವಲ್ಪ ತಿಂಗಳಾದಮೇಲೆ ಇದೆಲ್ಲ ಐಟಮ್ಸ್ ಯೂಸ್ ಆಗೋದಿಲ್ಲ. ಸೊ ತುಂಬ ಐಟಮ್ಸ್ನ ತೊಗೊಂಡಿಡಬೇಡಿ. ನಾನು ಯಾವುದೆಲ್ಲ ತಗೊಳ್ಳಿಕ್ಕೆ ಹೇಳಿದ್ದೇನೆ ಅದಷ್ಟು ತೊಗೊಂಡಿಡಿ. ಇದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಕೆಲವು ಐಟಮ್ಸ್ ಆಪ್ಷನಲ್, ಅದೆಲ್ಲ ತೊಗೋಬೇಕಂತೇನಿಲ್ಲ. ನೆಕ್ಸ್ಟ್ ಆಲ್ಮೋಸ್ಟ್ ನಾನು ಎಲ್ಲ ಐಟಮ್ಸ್ ಕವರ್ ಮಾಡಿದ್ದೇನೆ. ಬಟ್ ಎಕ್ಸ್ಟ್ರಾ ಎಂತ ಅಂತ ಹೇಳಿದರೆ, ಆಫ್ಕೋರ್ಸ್ ನಿಮಗೆ ಇವಾಗ ಹಾಲು ಬಿಸಿ ಮಾಡಲಿಕ್ಕೆ ಬಾಟಲ್ ವಾರ್ಮರ್ ಬೇಕಾಗ್ತದೆ. ಇದು ಸಹ ಆಪ್ಷನಲ್. ಕೆಲವರು ಡೈರೆಕ್ಟ್ ಬಿಸಿ ಮಾಡ್ತಾರೆ, ಬಟ್ ನಾನು ಸಜೆಸ್ಟ್ ಮಾಡೋದಿಲ್ಲ. ನಾನು ಬಾಟಲ್ ವಾರ್ಮರ್ನ ತೊಗೊಂಡಿದ್ದೇನೆ. ಅದರಲ್ಲಿ ನೀವು ಬಾಟಲ್ನ ಇಟ್ಟರೆ ಬಿಸಿ ಆಗುತ್ತೆ. ಇವಾಗ ನೀವು ಬ್ರೆಸ್ಟ್ ಫೀಡ್ ಮಾಡೋದಿದ್ರೆ ನಿಮಗೆ ಇದರದ್ದು ಅವಶ್ಯಕತೆ ಇರೋದಿಲ್ಲ. ಇವಾಗ ನಂದು ಕೇಸಲ್ಲಿ ನಾನು ವರ್ಕಿಗೆ ಹೋಗ್ತೇನೆ, ಸೊ ಮಗುನ ನನ್ನ ಅಮ್ಮ ನೋಡ್ಕೋತಾರೆ. ಸೊ ಅವರಿಗೆ ಹಾಲು ಬಿಸಿ ಮಾಡಿ ಕೊಡಬೇಕಾಗ್ತದೆ. ಸೊ ಅವರು ನಾನು ಫ್ರಿಜ್ಜಲ್ಲಿ ಹಾಲು ಇಟ್ಟೋಗಿರ್ತೇನೆ, ನಾನು ಪಂಪ್ ಮಾಡಿದ್ದು. ಅವರು ಅದನ್ನು ಬಾಟಲ್ಗೆ ಹಾಕಿ ಬಾಟಲ್ ವಾರ್ಮರಲ್ಲಿ ಇಟ್ಟು ಅದಾದಮೇಲೆ ಮಗುಗೆ ಕೊಡೋದು. ಬಾಟಲ್ ವಾರ್ಮರಿಂದ ಹಾಲು ತುಂಬ ಬಿಸಿ ಆಗೋದಿಲ್ಲ, ಅದರದ್ದು ನ್ಯೂಟ್ರಿಷನ್ ಎಲ್ಲ ಹೋಗೋದಿಲ್ಲ. ಸೊ ಬಾಟಲ್ ವಾರ್ಮರ್ನ ತೊಗೊಂಡಿಟ್ಟು ತುಂಬ ಯೂಸ್ ಆಗುತ್ತೆ. ಅದಾದಮೇಲೆ ನಿಮಗೆ ಬೇಕು ಬಾಟಲ್ ಸ್ಟೆರಿಲೈಸರ್ ತುಂಬ ಇಂಪಾರ್ಟೆಂಟ್. ನೀವು ಅದನ್ನು ತೊಗೊಳ್ಳೇಬೇಕು. ಬಾಟಲ್ ಸ್ಟೆರಿಲೈಸರ್ ವಿತ್ ಡ್ರೈಯರ್ ತೊಗೊಳ್ಳಿ. ಸೊ ನಂದು ಬಾಟಲ್ ವಾರ್ಮರ್ ಮತ್ತು ಬಾಟಲ್ ಸ್ಟೆರಿಲೈಸರ್ ಫಿಲಿಪ್ಸ್ ಬ್ರ್ಯಾಂಡ್ ಇತ್ತು, ಫಿಲಿಪ್ಸ್ ಅವೆಂಟ್. ತುಂಬ ಚೆನ್ನಾಗಿದೆ. ನೀವು ಇವಾಗ ಏನೇ ಐಟಮ್ಸ್ ಇರಲಿ, ಮಗುದ್ದು ಬಾಟಲ್ ಅಂದರೆ ಮಗುದು ಫೀಡಿಂಗ್ ಬಾಟಲ್, ಆಮೇಲೆ ನಾನು ಯೂಸ್ ಮಾಡೋ ಬ್ರೆಸ್ಟ್ ಪಂಪ್ ಇರಲಿ, ಸೊ ಅದನ್ನೆಲ್ಲ ಎವ್ರಿ ಯೂಸ್ ಆದಮೇಲೆ ವಾಶ್ ಮಾಡಿ ನಾವು ಸ್ಟೆರಿಲೈಸರ್ ಮೇಲೆ ಇಡಬೇಕಾಗುತ್ತೆ. ಅದಾದಮೇಲೆ ಸ್ಟೆರಿಲೈಸರ್ ಆಟೋಮೆಟಿಕ್ಕಾಗಿ ಒಂದು 40 ಮಿನಿಟ್ಸ್ ರನ್ ಆಗಿ ಡ್ರೈ ಆಗುತ್ತೆ. ಸೊ ಸ್ಟೆರಿಲೈಸ್ ಯಾಕೆ ಮಾಡಬೇಕಂತೇಳಿದರೆ, ಅದರಲ್ಲಿ ಏನೇ ಬ್ಯಾಕ್ಟೀರಿಯಾ ಇದ್ದರೂ ಅದು ಸಾಯ್ತದೆ, ಅದು ಮಗುಗೆ ಹಾರ್ಮ್ಫುಲ್ ಆಗಿರೋದಿಲ್ಲ. ಸೊ ಏನೇ ನೀವು ಮಗುಗೆ ಯಾವುದೇ ಬಾಟಲ್ನ ನೀವು ರೀಯೂಸ್ ಮಾಡಬೇಕಿದ್ರೆ, ಇಲ್ಲ ನೀವು ನಿಮ್ಮ ಪಂಪ್ನ ರೀಯೂಸ್ ಮಾಡಬೇಕಿದ್ರೆ, ಅದನ್ನ ಸ್ಟೆರಿಲೈಸ್ ಮಾಡಿ ಡ್ರೈ ಮಾಡಿನೇ ಯೂಸ್ ಮಾಡಿ. ಡೈರೆಕ್ಟ್ ಯೂಸ್ ಮಾಡಬೇಡಿ, ಅದು ಒಳ್ಳೆಯದಲ್ಲ. ಅದರಿಂದ ಬ್ಯಾಕ್ಟೀರಿಯಾ ಎಲ್ಲ ಹಾಗೇ ಇರುತ್ತೆ. ನೆಕ್ಸ್ಟ್ ಎಂತ ಅಂತ ಹೇಳಿದರೆ, ಕಾರ್ ಸೀಟ್ ತುಂಬ ಇಂಪಾರ್ಟೆಂಟ್. ತೊಗೊಂಡಿಡಿ. ದುಬೈಯಲ್ಲಿ ನಮಗೆ ಹಾಸ್ಪಿಟಲಲ್ಲಿ ಕಾರ್ ಸೀಟ್ ತೊಗೊಂಡು ಹೋಗಿ ತೋರಿಸ್ಬೇಕಾಗ್ತದೆ ಹಾಸ್ಪಿಟಲಲ್ಲಿ. ಸೊ ನಾವು ಕಾರ್ ಸೀಟ್ ಆಲ್ರೆಡಿ ಕಾರಲ್ಲಿ ಅಟ್ಯಾಚ್ ಮಾಡಿದ್ದೇವೆ. ಇದು ತುಂಬ ಇಂಪಾರ್ಟೆಂಟ್. ಮಗು ದೊಡ್ಡ ಆದಮೇಲೆ ಮಗುಗೆ ಕಾರ್ ಸೀಟಲ್ಲೇ ಕೂರಿಸ್ಬೇಕಾಗ್ತದೆ, ಅದು ತುಂಬ ಇಂಪಾರ್ಟೆಂಟ್. ಮಗುಗೆ ನಾವು ತೊಡೆ ಮೇಲೆ ಇಡಬಾರ್ದು, ಅದು ರಿಸ್ಕಿ. ಮಗುಗೆ ನಾವು ನಾರ್ಮಲ್ ಸೀಟಲ್ಲಿ ಕೂತ್ಕೊಂಡು ಬೆಲ್ಟ್ ಹಾಕೋದು ಸಹ ತುಂಬ ರಿಸ್ಕಿ, ಅದು ಒಳ್ಳೆಯದಲ್ಲ ಮಗುಗೆ ಅದು ತುಂಬ ಅಂದರೆ ತುಂಬ ಡೇಂಜರಸ್. ಸೊ ಆ ಕಾರಣದಿಂದ ಮಗುಗೆ ಸಪ್ರೇಟಾಗಿ ಕಾರ್ ಸೀಟ್ ಬರುತ್ತೆ. ಮಗುಗೆ ಅದರಿಂದ ಅಡ್ಜಸ್ಟ್ ಮಾಡಿ ಕೂತ್ಕೊಳಿಸ್ಬೋದು. ಕಾರ್ ಸೀಟ್ ತೊಗೊಳ್ಳಿ. ಅರ್ಜೆಂಟ್ ಇಲ್ಲ, ನೀವು ಸ್ವಲ್ಪ ಲೇಟಾಗಿ ತೊಗೋಬೋದು. ಇನಿಷಿಯಲ್ ಡೇಸಲ್ಲಿ ಮಗು ಚಿಕ್ಕ ಇರಬೇಕಿದ್ರೆ ಅದರದ್ದು ಅವಶ್ಯಕತೆ ಇಲ್ಲ, ಸ್ವಲ್ಪ ಲೇಟಾಗಿ ತೊಗೋಬೋದು. ನೆಕ್ಸ್ಟ್ ಬೇಕು ನಮಗೆ ಪ್ರ್ಯಾಮ್. ಅದು ತುಂಬ ಇಂಪಾರ್ಟೆಂಟ್. ಇನಿಷಿಯಲ್ ಡೇಸಲ್ಲಿ ನೀವು ಹಾಸ್ಪಿಟಲ್ ವಿಸಿಟ್ಸಿಗೆ ನೀವು ಮಗುನ ಕರ್ಕೊಂಡು ಹೋಗ್ಬೇಕಾಗ್ತದೆ. ನೀವು ಇಟ್ಕೊಳ್ಳಿಕ್ಕೆ ನಿಮಗೆ ಕಷ್ಟ ಆಗ್ತದೆ. ಸೊ ನೀವು ಮಗುನ ಪ್ರ್ಯಾಮಲ್ಲಿ ಮಲಗಿಸಿ ನೀವು ಕರ್ಕೊಂಡು ಹೋಗ್ಬೋದು. ಸೊ ಅದು ಸಹ ಇಂಪಾರ್ಟೆಂಟ್. ಸೊ ಆಲ್ಮೋಸ್ಟ್ ನಾನು ಎಲ್ಲ ಥಿಂಗ್ಸ್ನ ಕವರ್ ಮಾಡಿದ್ದೇನೆ ಅಂತೇಳಿ ಅನ್ಕೋತೇನೆ. ಏನಾದರೂ ಮಿಸ್ ಆದರೆ ಐ ಆಮ್ ಸಾರಿ. ನಾನು ಏನೆಲ್ಲ ಯೂಸ್ ಮಾಡ್ತಿದ್ದೇನೆ ಎಲ್ಲ ಕವರ್ ಮಾಡಿದ್ದೇನೆ. ಆಲ್ರೆಡಿ ನಾನು ತುಂಬ ಐಟಮ್ಸ್ನ ಮೆನ್ಷನ್ ಮಾಡಿದ್ದೇನೆ. ಇಷ್ಟೆಲ್ಲ ತೊಗೋಬೇಕಂತೇನಿಲ್ಲ, ಕೆಲವು ಆಪ್ಷನಲ್ ಐಟಮ್ಸ್ ಇದೆ. ಬಟ್ ಇದೆಲ್ಲ ನಿಮಗೆ ಸ್ಲೋಲಿ ಇದೆಲ್ಲ ನಿಮಗೆ ಬೇಕಾಗ್ತದೆ. ಸೊ ನಿಮಗೆ ಮುಂಚೆನೆ ತೊಗೊಂಡಿಟ್ರೆ ತುಂಬ ಒಳ್ಳೆಯದು. ಜಾಸ್ತಿ ಏನು ನಾನು ಹೇಳಿಲ್ಲ. ಇದೆಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಐಟಮ್ಸ್. ನೀವು ಇದನ್ನೆಲ್ಲ ತೊಗೊಂಡಿಡಲೇಬೇಕಾಗ್ತದೆ. ಇದೆಲ್ಲ ಐಟಮ್ಸಿಂದ ನಿಮ್ಮ ಲೈಫ್ ತುಂಬ ಈಸಿ ಆಗುತ್ತೆ. ಇವಾಗ ನಾನು ಕೆಲವು ಐಟಮ್ಸಿಂದ ನನಗೆ ತುಂಬ ಈಸಿ ಆಗುತ್ತೆ. ಇವಾಗ ಬಾಟಲ್ ಸ್ಟೆರಿಲೈಸರ್ ಇರಲಿ, ವಾರ್ಮರ್ ಇರಲಿ, ಆಮೇಲೆ ಇವಾನಿದ್ದು ಬೆಡ್ ಇರಲಿ, ಆಮೇಲೆ ತುಂಬ ಐಟಮ್ಸ್ ಇರಲಿ, ಅದರಿಂದ ನನಗೆ ತುಂಬ ಯೂಸ್ ಆಗ್ತದೆ. ಅದರಿಂದ ನಂದು ಟೈಮ್ ಸೇವ್ ಆಗ್ತದೆ. ನಂದು ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಇಲ್ಲ, ಹೋಗಿದೆ. ಸೊ ಇದನ್ನೆಲ್ಲ ತಗೊಂಡಿಡಿ, ನಿಮಗೆ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ಆಲ್ರೆಡಿ ತುಂಬ ದೊಡ್ಡದಾಯಿತು.
ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು, ಇಲ್ಲ ನಂದು ಇನ್ಸ್ಟಾಗ್ರಾಮಲ್ಲಿ ಕೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.